ಕಾರಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿತ್ಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ. ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ ಭಾಗವತ ರಾಮಾಯಣ ತಥಾ ದ್ರೌಪದಿ ಆತ್ಮಕಥಾ ವಿವರಣಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿಮ್ಮೆಲ್ಲರಿಗೂ ಎಲ್ಲ ಶ್ರೋತೃಗಳಿಗೆ ನಿನ್ನಿನ ದಿವಸ ನಿರಾಶೆ ಮಾಡಿದ್ದಕ್ಕೋಸ್ಕರ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೇನೆ. 1 ತಾಸು 8 ನಿಮಿಷದವರೆಗೆ ಪ್ರವಚನ ಮಾಡಿದರೂ ಕೂಡ ಯಾವುದೋ ಒಂದು ಟೆಕ್ನಿಕಲ್ ಅನಾನುಕೂಲತೆಯಿಂದಾಗಿ ಆಡಿಯೋ ಬರಲೇ ಇಲ್ಲ. ಅದು ಗೊತ್ತಾದದ್ದು ಕೊನೆಗೆ ಮುಗಿದ ಮೇಲೆ. ನಂತರ ಸಾಕಷ್ಟು ಕಾರ್ಯಗಳಿರೋದ್ರಿಂದ ಪೂರ್ತಿ ದಿವಸ ನಾವು ನಿಮಗೆ ಆ ಪ್ರವಚನವನ್ನು ಕೊಡ್ಲಿಕ್ಕೆ ಆಗಲಿಲ್ಲ, ಕ್ಷಮಿಸಿ. ಆ ವಿಚಾರವನ್ನು ಇವತ್ತಿನ ದಿವಸ ಪುನಃ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ, ಅದನ್ನು ಪ್ರವಚನ ಮಾಡಿ ಅದೇ ವಿಚಾರವನ್ನು ಇವತ್ತಿನ ದಿವಸ ಪ್ರವಚನ ಮಾಡ್ತೇನೆ. ನೋಡಿದ್ರಲ್ಲ, ಎಲ್ಲ ಇದೆ. ಹೇಳೋರಿದ್ದಾರೆ, ಕೇಳೋರಿದ್ದಾರೆ.
ಆದರೆ ಭಗವಂತನ ಇಚ್ಛೆಗೆ ಬರಲಿಲ್ಲ. ನಾವು ಎಷ್ಟು ಅಸ್ವತಂತ್ರರು. ಎಲ್ಲ ಸಾಧನಗಳಿವೆ, ಆದರೆ ಸಾಧನದಲ್ಲಿ ಎಲ್ಲಿ ಅನಾನುಕೂಲ ಆಯಿತೋ ಗೊತ್ತಿಲ್ಲ. ಪೂರ್ತಿ 1 ಗಂಟೆ ಶಬ್ದ ಬರಲಿಲ್ಲ. ಇರಲಿ, ಭಗವಂತನಿಗೆ ಇವತ್ತಾದರೂ ಶಬ್ದ ಎಲ್ಲರಿಗೂ ಕೇಳಿಸಲಿ ಅಂತಕೊಂಡಂತೆ ಪ್ರಾರ್ಥನೆ ಮಾಡಿಕೊಂಡು ಪ್ರವಚನ ಪ್ರಾರಂಭ ಮಾಡ್ತೇನೆ. ಭರತ ರಾತ್ರಿಯೆಲ್ಲ ತನ್ನ ಪರಿವಾರದ ಜೊತೆಯಲ್ಲಿ ಗಂಗೆಯ ಈ ದಡದಲ್ಲಿ ಕಳೆದಿದ್ದಾನೆ. ಪ್ರಾತಃ ಕಾಲ ಎಲ್ಲರೂ ಸ್ನಾನ ಮಾಡಿ ಅನ್ನಿಕ ಮುಗಿಸಿಕೊಂಡು ಗುಹನ ಅಧ್ಯಕ್ಷದಲ್ಲಿ ಅವನ ಅನೇಕ ನೌಕೆಗಳೆಲ್ಲರೂ ಎಲ್ಲರನ್ನು ಆ ಕಡೆಗೆ ದಾಟಿಸಿವೆ. ಯಾವಾಗ ರಾಮನನ್ನು ಕಂಡೇನು, ಯಾವಾಗ ಅವನ ಕಾಲಿಗೆ ಬಿದ್ದೇನು, ಯಾವಾಗ ಅವನ ಆಶೀರ್ವಾದ ಪಡೆದೇನು ಅನ್ನೋ ಉತ್ಸುಕತೆ ಭರತ ಶತ್ರುಘ್ನರಲ್ಲೇ. ಈ ಕಡೆಯಲ್ಲಿ ಪ್ರಾತಃ ಕಾಲವಾಯಿತು. ಶ್ರೀರಾಮಚಂದ್ರ ಸ್ನಾನಾನಿಕಗಳನ್ನು ಮುಗಿಸಿಕೊಂಡಿದ್ದಾನೆ. ಲಕ್ಷ್ಮಣ ಹಣ್ಣು ಹಂಪಲುಗಳನ್ನು ತಂದುಕೊಟ್ಟಿದ್ದಾನೆ. ಸೀತೆ ರಾಮ ಸ್ವೀಕಾರ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ನೋಡಿದ, ಏನೋ ದೂರದಿಂದ ಧ್ವನಿ ಕೇಳಿಸ್ತಾ ಇದೆ. ಆಕಾಶದಲ್ಲ ಧೂಳು ಇಲ್ಲ, ಬಿರುಗಾಳಿ ಇಲ್ಲಲ್ಲ. ಹಾಗಾದ್ರೆ ಎಲ್ಲಿಂದ ಬಂತಿದು? ಈ ಧೂಳು ಯಾಕೆ ಬರ್ತಾ ಇದೆ? ಬದಿಯಲ್ಲಿರ್ತಕ್ಕಂಥ ಎತ್ತರವಾದ ಮರದ ಮೇಲೆ ಸರಸರ ಏರಿದ, ನೋಡ್ತಾನೆ, ಅಯೋಧ್ಯೆಯ ಧ್ವಜ ಕಾಣಿಸಿದೆ. ಅಯೋಧ್ಯೆಯ ಚತುರಂಗ ಸೈನ್ಯ. ಮುಂದೆ ಭರತ ಬರ್ತಾ ಇದ್ದಾನೆ. ಅತಿ ಪ್ರೀತಿ ಪಾಪಶಂಕಿ. ಶ್ರೀರಾಮಚಂದ್ರನ ಮೇಲಿನ ಪ್ರೀತಿಯಿಂದಾಗಿ ಅವನಿಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾನೆ. ಇಲ್ಲ, ಭರತ ನಮ್ಮನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದ. ಸರಸರ ಕೆಳಗಿಳಿದ, ಜಿಗಿದ. ಅಣ್ಣ, ನೀನು ಫಲಹಾರ ಮಾಡು, ನಾನು ಧನುರ್ಬಾಣ ತೆಗೆದುಕೊಂಡು ಎಲ್ಲ ಕಾರ್ಯ ನೋಡ್ಕೊಳ್ತೇನೆ. ಏನಾಗಿದೆಪ್ಪ? ಯಾವ ಪಶು ಪ್ರಾಣಿ ಬಂತ? ಏನು ಬಂತು? ಏನು ಬಂದಿಲ್ಲ ಅಣ್ಣ? ಆ ದುಷ್ಟ ಭರತ ರಾಜ್ಯವನ್ನು ಸ್ವೀಕರಿಸಿ ಮುಂದೆ ತನಗೆ 14 ವರ್ಷದ ನಂತರವೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಟಕ ಬರಬಾರದು ಅಂತ ತಿಳ್ಕೊಂಡು ಅಂತ ಹೇಳಿ ನಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೋಸ್ಕರ ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದ. ಅಣ್ಣ, ನನಗೆ ಅನುಮತಿ ಕೊಡು ಸಾಕು. ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಭರತನನ್ನು ಸೈನ್ಯವನ್ನು ಮುಗಿಸಿಬಿಡ್ತೇನೆ. ನನ್ನ ಅಣ್ಣನಿಗೆ ಏನೋ ಒಂದು ಗಾಯವಾಗದಂತೆ ನೋಡ್ಕೊಳ್ತೇನೆ. ರಾಮ ಹೇಳ್ತಾನೆ, ಶಾಂತನಾಗು ಲಕ್ಷ್ಮಣ, ಭರತ ಅಂಥವನಲ್ಲ. ಸಿಟ್ಟಿಗೆ ಕೈಯನ್ನು ಕೊಟ್ರೆ ಎಲ್ಲೂ ಕೂಡ ವ್ಯರ್ಥ ಆಗ್ತದೆ. ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ. ನಾವು ಸಣ್ಣವರಾಗಿದ್ದಾಗಿಂದಲೂ ಲಕ್ಷ್ಮಣ ಒಂದು ಕಥೆ ನಾವು ಕೇಳಿಲ್ಲೇನು? ವಿಶ್ವಾಮಿತ್ರ ಹೇಳ್ತಾ ಇದ್ರು ನಮಗೆ. ಒಂದು ಮನೆಯಲ್ಲಿ ಗಂಡ ಕೆಲಸಕ್ಕೆ ಹೋಗ್ತಾ ಇದ್ದ, ಹೆಂಡತಿ ಮನೆ ಕೆಲಸ ನೋಡ್ಕೊಳ್ತಾ ಇದ್ಲು. ಸಣ್ಣ ಕೂಸು ತೊಟ್ಟಿಲಲ್ಲಿತ್ತು. ಆಗ ಅವರ ಮನೆಯಲ್ಲಿ ಒಂದು ಮುಂಗುಲಿಯನ್ನು ಸಾಕಿದ್ರು. ಬಹಳ ಬೇಕಾಗಿರ್ತಕ್ಕಂಥ ಮುಂಗುಲಿ. ಅವತ್ತು ಮನೆಯಲ್ಲಿ ನೀರು ಮುಗೀತು ಅಂತ ತಿಳ್ಕೊಂಡು ಅಂತೇಳಿ ಆ ಮನೆಯ ಯಜಮಾನತೆ ಮುಂಗುಲಿಗೆ ಹೇಳಿದ್ದ, ನಾನು ಇಲ್ಲೇ ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರ್ತೇನೆ, ಮಗುವನ್ನು ನೋಡ್ತಿರೋ ಅಂತ ತಿಳ್ಕೊಂಡಂತೆ. ಮಗು ತೊಟ್ಲಲ್ಲಿ ಮಲ್ಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಹೋಗಿ ಬರ್ತಾಳೆ.
ಮುಂಗುಲಿ ಹೊರಗೆ ಬಂದಿದೆ, ಬಾಯೆಲ್ಲ ರಕ್ತವಾಗಿದೆ. ಓ, ಇವತ್ತು ವಿಶ್ವಾಸಘಾತ ಮಾಡಿದೆ, ಇದು ನನ್ನ ಮಗುವನ್ನು ಕೊಂದು ತಿಂದಿದೆ ಅಂತ ಸೆಟ್ಟು ಬಂತು. ಆ ತುಂಬಿದ ಕೊಡವನ್ನೇ ಅದರ ಮೇಲೆ ಕುಕ್ಕಿದಳು. ಮುಂಗುಲಿ ಸತ್ತೋಯ್ತು. ನನ್ನ ಮಗನ ಕೊಂದ ಸೇಡು ತೀರ್ಸ್ಕೊಂಡೆ. ಒಳಗೆ ಬಂದು ನೋಡ್ತಾಳೆ, ಮಗು ಆರಾಮಾಗಿ ಮಲ್ಕೊಂಡಿದೆ. ತೊಟ್ಟಿಲಲ್ಲಿ ಅಲ್ಲಿ ಸುತ್ತಲೂ ಕೆಳಗೆ ಮೇಲೆ ಹಾವು ತುಂಡು ತುಂಡಾಗಿ ಬಿದ್ದಿದೆ, ದೊಡ್ಡ ನಾಗರ ಹಾವು. ಮುಂಗುಲಿ ಅದನ್ನು ತೊಟ್ಟಿಲಿಂದ ಇಳಿದು ಬರತಕ್ಕಂಥ ಆ ಹಾವನ್ನ ಹಿಡಿದು ಜಗ್ಗಿ ಅದನ್ನು ಕೊಂದು ಹಾಕಿತ್ತು, ಮಗುವನ್ನು ಉಳಿಸಿತ್ತು. ಅತಿ ಪ್ರೀತಿ ಪಾಪಶಂಕಿ ಸಿಟ್ಟಿನಿಂದ ಮಾಡಿದ ನಂತರ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಇನ್ನು ಪಶ್ಚಾತ್ತಾಪಟ್ಟು ಪ್ರಯೋಜನ ಏನು ಅರ್ಜುನ? ಲಕ್ಷ್ಮಣ, ಅಬ ಪಛತಾಯಿ ಹೋತ್ ಕ್ಯಾ ಜಬ್ ಚಿಡಿಯಾ ಚುಗ್ ಗೈ ಖೇತ್ ಅಲ್ಲ. ಆದ್ದರಿಂದಾಗಿ ಕಾಯೋಣ. ಭರತ ಅಂಥವನಲ್ಲ. ಭರತ ಒಂದು ವೇಳೆ ಹಾಗಿದ್ರು ಕೂಡ ನಮ್ಮ ಸೈನ್ಯ ನಮಗೆ ದ್ರೋಹ ಮಾಡಲಾರದು. ಬರಲಿ, ಹಾಗೇನು ಯುದ್ಧಕ್ಕೆ ಬಂದಿದ್ರು ಯುದ್ಧ ಮಾಡೋ ಇಬ್ರು ಏನ್ಮಾ. ಲಕ್ಷ್ಮಣ ಸುಮ್ಮನಾಗಿದ್ದಾನೆ. ಅಷ್ಟರಲ್ಲಿ ಅಣ್ಣ ಅಣ್ಣ ಅಂತಕೊಂಡಂತ ಹೇಳಿ ಕೂಗು ಕೇಳಿಸ್ತು. ರಾಮ ಹೊರಗೆ ಬಂದ. ಅಷ್ಟರಲ್ಲಿ ಭರತ ದೂರದಿಂದ ರಾಮನನ್ನು ನೋಡಿ ಓಡ್ತಾ ಬರ್ತಾನೆ. ಓಡಿ ಬಂದು ಕಾಲಿಗೆ ಬೀಳ್ತಾನೆ. ಅಣ್ಣ ಕ್ಷಮಿಸು, ಅಣ್ಣ ಕ್ಷಮಿಸು. ರಾಮ ಭರತನನ್ನು ಎತ್ತಿಕೊಂಡು ಅಪ್ಪಿಕೊಳ್ತಾನೆ. ಎಂಥ ಪ್ರೀತಿ ಅದು! ಯಾವನಿಂದಾಗಿ ತನಗೆ ರಾಜ್ಯ ಹೋಗಿದೆ. ರಾಮ ಅನ್ಬೋದು, ನಾವು ರಾಮನ ಸ್ಥಳದಲ್ಲಿದ್ದರೆ, ಇಲ್ಲಾಕೆ ಬಂದು ಹೋಗಿ, ನಿಮ್ಮಮ್ಮ ನಿಂಗೆ ರಾಜ್ಯ ಕೊಡಿಸಿದ್ದಾಳ, ಮುಖ ತರಿಸ್ಬಿಡೋಕ್ ಅಂದನ ರಾಮ. ಇಲ್ಲ, ಒಪ್ಕೊಂಡಿದ್ದಾನೆ. ಇಬ್ಬರು ಆನಂದಾಶ್ರುಗಳು ಸುರಿಸ್ತಾ ಇದ್ದಾರೆ. ಅಟ್ಟಲ್ಲಿ ಸುಮಂತ ಬಂದ. ಅವನ ಜೊತೆಯಲ್ಲಿ ರಥ ಬಂದಿತ್ತು. ರಥದಿಂದ ಆ 3 ಜನ ತಾಯಂದ್ರು ಇಳಿದಿದ್ದಾರೆ. ರಾಮ ನೋಡ್ತಾ ಇದ್ದಾನೆ. ನಮ್ಮಮ್ಮ ಬಿಳಿ ಸೀರೆ ಕಟ್ಕೊಂಡಿದ್ದಾಳೆ, ಸುಮಿತ್ರ ಬಿಳಿ ಸುಳ್ಳಿ ಕಟ್ಕೊಂಡಿದ್ದಾಳೆ, ಅದೇ ಚಿಕ್ಕಮ್ಮನು ಬಂದಿದ್ದಾಳಲ್ಲ ಕೈ ಅವಳು ಬಿರಿಸಿ ಇಟ್ಕೊಂಡಿದ್ದಾಳೆ. ಮುಖದಲ್ಲಿ ಕುಂಕುಮ ಕಾಣುತ್ತಾ ಇಲ್ಲ. ರಾಮ ಏನ್ ಭರತ? ಭರತನಿಗೆ ಅರ್ಥ ಆಯ್ತು. ಇಲ್ಲ ಅಣ್ಣ, ಅಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದ. ರಾಮ ಅಲ್ಲೇ ಕುಳಿತ. ಸವಿಸ್ತಾರವಾಗಿ ಏನಾಯ್ತು? ಯಾಕೆ ನಮ್ಮ ಅಪ್ಪ ಎಷ್ಟು ಬೇಗನೆ ಹೋದ? ಅಣ್ಣ, ನಿನ್ನ ವಿರಹ ತಾಳಲಿಲ್ಲ. 2 ದಿವಸ ರಾಮ 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 ಅಂತ ಮೊದಲನೇ ಮಾಳಿಗೆ ಆ ಸ್ಥಳದಲ್ಲಿ ಕೂತ್ಕೊಂಡು ನಿನ್ನ ದಾರಿಯನ್ನೇ ಕಾಯ್ತಾ, ದಾರಿ ಕಡೆಗೆ ನೋಡ್ತಾ ಇದ್ದೆ. 2 ದಿವಸ ಆಹಾರ ತೆಗೆದುಕೊಂಡಿರಲಿಲ್ಲ. ಸುಮಂತ ಬರ್ತಾನೆ, ರಾಮ ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ಬರ್ತಾನೆ ಅಂತಕ್ಕಂಥ ದಾರಿಯನ್ನು ಕಾಯ್ತಾ ಇದ್ದವನು. ಆದರೆ ಖಾಲಿ ರಥವನ್ನು ನೋಡಿ ಅಂದವನು, ಇಲ್ಲ, ಇದು ಖಾಲಿ ರಥ ಬರ್ತಾ ಇಲ್ಲ. ನೂನಂ ಕಾಲೇನ ಪ್ರೇಷಿತೋ ರಥ. ಯಮಧರ್ಮರಾಜ ನನಗೋಸ್ಕರ ರಥ ಕಳಿಸಿದ್ದಾನೆ. ರಾಮ ರಾಮ ಅಂತ ತಿಳ್ಕೊಂಡಂತ ಹೇಳಿ ಮೂರ್ಛಿತನಾದವನು ಹೋಗೇ ಬಿಟ್ಟ. ಲಕ್ಷ್ಮಣನ ಕಣ್ಣಲ್ಲಿ ನೀರು ಧಾರಿಯಾಗಿ ಎಳಿತಾ ಇವೆ. ರಾಮ ಸೀತೆ ಅತ್ತವರಂತೆ ತೋರಿಸಿದ್ದಾರೆ, ಕಣ್ಣೀರನ್ನು ಸುರಿಸಿದ್ದಾರೆ. ಆಯ್ತಾಯ್ತು, ಎಲ್ಲರೂ ಕೂತ್ಕೊಳ್ಳಿ. ಸುಮಂತ, ಎಲ್ಲರಿಗೂ ವ್ಯವಸ್ಥೆ ಮಾಡಪ್ಪ. ಸೈನ್ಯ ದೂರದಲ್ಲೇ ಇರಲಿ. ತಾಯಂದಿರಿಗೆ ಒಳಗೆ ಕರ್ಕೊಂಡು ಹೋಗು. ಹಣ್ಣು ಹಂಪಲಿದೆ, ಅವ್ರು ಕೊಡು. ಭರತನಿಗೆ ಕೊಡು. ನಾನು ಸ್ನಾನ ಮಾಡಿಕೊಂಡು ಸೂತಕ ಈಗ ಸುದ್ದಿ ತಿಳಿದಿದೆ. ಸ್ನಾನ ಮಾಡಿ
ತಂದೆಗೆ ಪಿಂಡ ಪ್ರದಾನ ಮಾಡಿ ತರ್ಪಣ ಕೊಟ್ಟು ಬರ್ತೇನೆ ಅಂತ ಹೋಗಿ ರಾಮಚಂದ್ರ ಸ್ನಾನ ಮಾಡಿ ತಂದೆಗೆ ಪಿತೃ ತರ್ಪಣಾದಿಗಳನ್ನು ಏನು ಕೊಡಬೇಕು, ಪಿಂಡ ಪ್ರದಾನ ಏನು ಮಾಡಬೇಕು, ಶ್ರಾದ್ದವನ್ನು ಮಾಡ್ಕೊಂಡು ಬಂದಿದ್ದ. ಧರ್ಮದ ಬಗ್ಗೆ ಎಷ್ಟು ಆಗ್ರಹ. ಅದಕ್ಕೋಸ್ಕರವೇ ವಾಲ್ಮೀಕಿ ಋಷಿಗಳು ಹೇಳಿದರು, ರಾಮೋ ವಿಗ್ರಹವಾನ್ ಧರ್ಮ. ರಾಮ ಅಂದ್ರೇನು? ಧರ್ಮದ ರೂಪ. ರಾಮನ ಆಚರಣೆ ಇದೇ ಧರ್ಮಶಾಸ್ತ್ರ. ರಾಮನು ಮಾತನಾಡಿದ್ದಲ್ಲಿ ವೇದವಾಕ್ಯ. ಧರ್ಮಶಾಸ್ತ್ರ ನೋಡುವ ಅವಶ್ಯಕತೆ ಇಲ್ಲ, ಓದುವ ಅವಶ್ಯಕತೆ ಇಲ್ಲ. ರಾಮನ ಚರಿತ್ರೆ ಪೂರ್ತಿ ಓದಿ ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಅನ್ನೋದನ್ನೆಲ್ಲವನ್ನು ತಿಳಿಸ್ಕೊಡಿ. ನಾನು ನಿನ್ನೆ ನನ್ನ ಮಕ್ಕಳೆದುರಿಗೆ ಈ ಕಥೆಯನ್ನು ಹೇಳ್ತಾ ಇದ್ದೆ. ನನ್ನ ಮಗಳು ಕೇಳಿದ್ಲು. ಅವಳಿಗೆ ಅವರು ಯಾರು ಕೇಳಿದ್ರಂತೆ, ರಾಮ ಎಲ್ಲ ಆದರ್ಶವನ್ನ ತೋರಿಸಿದ್ದಾನೆ, ತಾಯಿಯ ಜೊತೆ ಹೇಗಿರ್ಬೇಕು ತೋರಿಸಿದ್ದಾನೆ, ತಂದೆಯ ಜೊತೆ ಹೇಗಿರ್ಬೇಕು ತೋರಿಸಿದ್ದಾನೆ, ಅಣ್ಣ ತಮ್ಮನ ಜೊತೆ ಹೇಗಿರ್ಬೇಕು ತೋರಿಸಿದ್ದಾನೆ, ಬಂಧುಗಳ ಜೊತೆ ಹೇಗಿರ್ಬೇಕು ತೋರಿಸಿದ್ದಾನೆ, ಮಿತ್ರರ ಜೊತೆಗೆ ಹೇಗಿರಬೇಕು ಅಂತ ಅನ್ನೋದನ್ನು ತೋರಿಸಿದ್ದಾನೆ. ಎಲ್ಲವನ್ನು ತೋರಿಸಿದ. ಅದು ರಾಮ ಒಂದೇನು ತೋರಿಸ್ಲಿಲ್ಲ. ಏನು? ಅಕ್ಕ ತಂಗಿಯರ ಜೊತೆಗೆ ಹೇಗಿರ್ಬೇಕು ಅಂತ ತಿಳ್ಕೊಂಡಂತ. ಅವನ ಅಕ್ಕ ತಂಗಿಯರೇ ಇರಲಿಲ್ಲಲ್ಲ. ನನಗೂ ಈ ಪ್ರಶ್ನೆ ಕೇಳಿ ಸ್ವಲ್ಪ ವಿಚಾರ ಬಂತು. ಆದರೆ ಪರಮಾತ್ಮ ತೋರಿಸಿದ್ದ. ಅಕ್ಕನ ಜೊತೆಗೆ ಹೇಗಿರಬೇಕು ಅಂತ ಅನ್ನೋದನ್ನ. ಅದರಿಂದ ಸಹೋದರಿ ತಂಗಿಯ ಜೊತೆ ಹೇಗಿರ್ಬೇಕಂತ ತಿಳ್ಕೊಂಡ್ಬಿಡಿ. ರಾಮನು ಅಕ್ಕನ ವ್ಯವಹಾರವನ್ನು ಮಾಡಿದ್ದಾನೆ ಶಬರಿಯ ವಿಷಯದಲ್ಲಿ. ಶಬರಿ ಅಪರಿಚಿತ ಸ್ತ್ರೀ, ಆದರೂ ತನ್ನನ್ನು ಪ್ರೀತಿಯಿಂದ ದಾರಿ ಕಾಯ್ತಾ ಇದ್ದಾಳೆ ಅಂತಂದ್ರೆ ಅಕ್ಕ ತಮ್ಮನ ದಾರಿ ಹೇಗೆ ಕಾಯ್ತಾ ಇರ್ತಾಳೆ. ಯಮದ್ವಿತೀಯ ಬಂತು, ಎಲ್ಲ ಅಕ್ಕಂದಿರು ತಂಗಿಯರು ಅಣ್ಣ ತಮ್ಮ ಯಾವಾಗ ಮನೆಗೆ ಬರ್ತಾರೆ ಅಂತ ದಾರಿ ಕಾಯ್ತಾ ಇರ್ತಾರೆ. ಯಾವಾಗ ಅವರನ್ನು ಕುಡಿಸಿವು, ಯಾವಾಗ ಆರತಿ ಮಾಡಿವು, ಯಾವಾಗ ಹುಡುಗರು ಕೊಟ್ಟೆವು ಅಂತ ತಿಳ್ಕೊಂಡಂತೇಳಿ. ಹಾಗೆ ಅಕ್ಕನಂತೆ ಇರತಕ್ಕಂಥ ಶಬರಿ ಈ ತಮ್ಮನಿಗೋಸ್ಕರ 60,000 ವರ್ಷ ದಾರಿ ಕಾಯ್ದಿದ್ದಾಳೆ. ಆದರೆ ಅವಳನ್ನು ಸಾಂತ್ವನೆ ಮಾಡಿ ತೋರಿಸಿದ್ದಾನೆ ತಾನು ಸೋದರಿಯರ ಜೊತೆಗೆ ಹೇಗಿರಬೇಕು ಅಂತ ತಿಳ್ಕೊಂಡಂತ ರಾಮಚಂದ್ರ. ರಾಮಚಂದ್ರನ ಚರಿತ್ರೆ ತೆರೆದ ಪುಸ್ತಕ. ಇಂಥ ಸಂದರ್ಭದಲ್ಲಿ ಆಗ ರಾಮ ಯಾಕಪ್ಪ ಭರತ ಇಷ್ಟೆಲ್ಲ ಶ್ರಮಪಟ್ಟು ಇವರನ್ನು ಯಾಕೆ ಕರೆದುಕೊಂಡು ಬಂದೆಪ್ಪ, ಏನು ವಿಶೇಷ? ಎಲ್ಲ ಪ್ರಜೆಗಳು ಎಷ್ಟು ಪ್ರಜೆಗಳು ಬಂದಿದ್ದಾರೆ, ಸೈನ್ಯ ಬಂದಿದೆ. ರಾಮ, ನಾವೆಲ್ಲರೂ ನಾನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೆ. ಕರೆದುಕೊಂಡು ಹೋಗೋದಕ್ಕೋಸ್ಕರ ನಾವು ಬಂದಿದ್ದೇವೆ ಅಂತ ತಿಳ್ಕೊಂಡಂತೆ. ಆದರೆ ರಾಮ ಹೇಳ್ತಾನೆ, ನಾನು ಬರೋದಿಲ್ಲ ಅಂತ ಗೊತ್ತಿದೆ ಅಲ್ಲ. ನಮ್ಮ ಅಪ್ಪ ನನ್ನ ಚಿಕ್ಕಮ್ಮನಿಗೆ 2 ವರ ಕೊಟ್ಟಿದ್ದಾನೆ. ನನ್ನ ತಂದೆಯ ಮಾತು ಸುಳ್ಳಾಗಬಾರ್ದಲ್ಲ. ಇದೊಂದು ನನ್ನ ಪ್ರತಿಜ್ಞೆ, ನಾನು ಮುರಿಯೋದಿಲ್ಲ. ಅಣ್ಣ, ಅಪ್ಪ ಹೋದ್ಮೇಲೆ ಆ ಪ್ರತಿಜ್ಞೆ ಹೋಯ್ತಲ್ಲ. ರಾಮ ಇಲ್ಲ, ಆ ಪ್ರತಿಜ್ಞೆ ದೂರ ಆಗಿಲ್ಲ. ಆ ಪ್ರತಿಜ್ಞೆ ಪರಿಪಾಲನೆ ಮಾಡ್ತೇನೆ. 14 ವರ್ಷ ನಾನು ಅಯೋಧ್ಯೆಯಲ್ಲಿ ಕಾಲಿಡೋದಿಲ್ಲ. ರಾಮ ಭರತ ಕೇಳ್ಕೊಂಡಿದ್ದಾನೆ, ಶತ್ರುಘ್ನ ಕೇಳ್ಕೊಂಡಿದ್ದಾನೆ, ವಶಿಷ್ಠರು ರಾಮಚಂದ್ರ ಬಂದ್ಬಿಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ತಾಯಂದ್ರು
ಮುಖ ಮುಚ್ಚಿ ಮುಸಿ ಮುಸಿ ಹೇಳ್ತಾ, ರಾಮ ಬಂದ್ಬೇಡಪ್ಪ ಅಂತ ಇದ್ದಾರೆ. ರಾಮ ಹೇಳ್ತಾನೆ, ಬರ್ತೇನೆ 14 ವರ್ಷದ ನಂತರ. ತಾರೀಕಾಯ್ತು. ನನ್ನ ತಂದೆಯ ಮಾತು ಸುಳ್ಳಾಗಬಾರ್ದು, ಇಲ್ಲರ ಜಗತ್ತಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ? ಭರತ ಕೊನೆಗೆ ಸೋತಿದ್ದಾನೆ. ಅಣ್ಣ ಏನು ಮಾಡಕ್ಕೆ, ನಾನಂತೂ ರಾಜನಾಗೋದಿಲ್ಲ, ಅಣ್ಣನನ್ನು ಕರೆದುಕೊಂಡು ಬರದೇ ಇದ್ರೆ ಅಯೋಧ್ಯೆಯನ್ನು ಪ್ರವೇಶ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ನನಗೊಂದು ಹೊಳಿತದೆ, ನನ್ನ ಮಾತು ಕೇಳ್ತೀಯ ಅಣ್ಣ? ಅಯೋಧ್ಯೆಗೆ ತಿರುಗಿ ಬರುವುದನ್ನು ಬಿಟ್ಟು ಏನು ಬೇಕಾದ ಕೇಳ್ಕೊಡ್ತೇನೆ. ಹಾಗಾದ್ರೆ ಅಣ್ಣ, ನಿನ್ನ ಪಾದುಕೆ ಕೊಡು. ನಿನ್ನ ಪಾದುಕೆಗಳನ್ನು ನಾನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂಡಿಸಿ, ನೀನೇ ರಾಜ್ಯದಲ್ಲಿ ರಾಜ, ನಾನು ನಿನ್ನ ಸೇವಕನಾಗಿ ನೀನು ಬರುವವರೆಗೂ ರಾಜ್ಯದ ಯೋಗಕ್ಷೇಮ ನೋಡ್ಕೊಳ್ತೇನೆ. ಎಂಥ ಭ್ರಾತೃಭಕ್ತಿ! ರಾಮಾಯಣ ನಮಗೆ ತೋರಿಸಿರ್ತಕ್ಕಂಥ ಅದ್ಭುತವಾದಂಥ ಎಂಥ ಒಂದು ವಿಶಿಷ್ಟವಾದ ನೀತಿ. ಅಣ್ಣ ತಮ್ಮಂದರು ಒಂದು ಸಣ್ಣ ಸಣ್ಣ ಮಾತಿಗೆ ಜಗಳಾಡ್ತಾರೆ, ಹೊಡೆದಾಡ್ತಾರೆ, ಆಸ್ತಿಗೋಸ್ಕರ ಒಬ್ಬರ ತಲೆ ಇನ್ನೊಬ್ಬರು ತಲೆ ಹೊಡಿತಾರೆ. ಆಸ್ತಿಗೋಸ್ಕರ ಜಗಳಾಗಿ ಅಣ್ಣ ತಮ್ಮನನ್ನು ಕೊಲ್ತಾನೆ ಅಥವಾ ತಮ್ಮ ಅಣ್ಣನನ್ನು ಕೊಲ್ತಾನೆ. ಯಾಕೆಂದ್ರೆ ಅವ್ರು ರಾಮಾಯಣ ಕೇಳಲಿಲ್ಲ. ತನಗಾಗಿ ಬೇಡಿ ಬಂದಿರತಕ್ಕಂಥ ರಾಜ್ಯ ಭರತ ಸ್ವೀಕರಿಸಲಿಲ್ಲ. ಕರೆದರೂ ರಾಮಚಂದ್ರ ತಿರುಗಿ ಹೋಗಲಿಲ್ಲ. ಭರತ ಪಾದಕಗಳನ್ನು ಸ್ವೀಕರಿಸಿ ಪರಮಾತ್ಮ ಪಾದಕಗಳನ್ನು ಕೊಟ್ಟಿದ್ದಾನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ. ಮಹಾಭಾರತ ಕಥೆ ಹೇಳುವಾಗ ಭೀಷ್ಮಾಚಾರ್ಯರು ನಾನು ರಾಜ್ಯದ ಜವಾಬ್ದಾರಿಯನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಿಲ್ಲ, ಮದುವೆಯೂ ಆಗೋದಿಲ್ಲ ಅಂತೇಳಿ 2 ಘೋರವಾದ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಆದರೆ ತನ್ನ ಮಕ್ಕಳು ಹೋದ್ಮೇಲೆ ಚಿತ್ರಾಂಗದ ವಿಚಿತ್ರವೀರ್ಯ ಇಬ್ಬರು ಹೋದ ಮೇಲೆ ಸತ್ಯವತಿ ಬಂದು ಹೇಳ್ತಾಳೆ, ಭೀಷ್ಮ ಸಿಂಹಾಸನದ ಮೇಲೆ ಕೂತ್ಕೋ, ರಾಜ್ಯವನ್ನಾಳು. ಇಲ್ಲ, ಪ್ರತಿಜ್ಞೆ ಹೋಯ್ತು, ನನ್ನ ಮಕ್ಕಳು ಹೋದ್ಮೇಲೆ ಪ್ರತಿಜ್ಞೆ ಹೋಯ್ತಲ್ಲ, ನನ್ನ ಗಂಡ ಹೋದ, ಮಕ್ಕಳು ಹೋದ್ರು, ಈಗ ಸಿಂಹಾಸನ ಅನಾಥವಾಗಿದೆ, ಈಗ ನಿನ್ನೆ ಪ್ರತಿಜ್ಞೆಗೆ ಅರ್ಥವಿಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ಪ್ರೆಸ್ಟೀಜಿಯಸ್ವಿಗೆ ಒಳಗಾಗಿ ತನಗೆ ಅಪಕೀರ್ತಿ ಬರಬಾರ್ದು ಅಂತೇಳಿ ಭೀಷ್ಮ ಕೇಳಲಿಲ್ಲ. ಅದರ ದುರಂತವೇ ಮಹಾಭಾರತ ಯುದ್ಧ. ಮುಂದೆ ಧೃತರಾಷ್ಟ್ರ ಹುಟ್ಟಿದ, ದುಷ್ಟ ದುರ್ಯೋಧನ ಹುಟ್ಟಿದ, ಇಲ್ಲ. ಹಾಗೆ ಇದೇ ಮಾತಿಲ್ಲಿ ರಾಮನಿಗೆ ಯಾಕೆ ಹೇಳಬಾರ್ದು? ಈ ಪ್ರಶ್ನೆಯನ್ನು ಒಬ್ಬ ಶಿಷ್ಯರು, ದಿನಾಲು ತಪ್ಪದೇ ಪ್ರವಚನ ಕೇಳ್ತಕ್ಕಂಥ ಒಬ್ಬರು ಶಿಷ್ಯರು ಮಾಡಿದ್ದಾರೆ. ಇಲ್ಲಿ ಒಂದು ಸಂದರ್ಭ ಹೀಗಿದೆ. ರಾಮನ ತಂದೆಯ ಮಾತನ ಪ್ರತಿಜ್ಞೆಯನ್ನು ರಕ್ಷಿಸುವುದು ಒಂದೇ ಉದ್ದೇಶವಾಗಿರಲಿಲ್ಲ. ವನವಾಸಕ್ಕೆ ಬರುವ ನೆವದಿಂದ ಸಂಪೂರ್ಣ ಜನಸ್ಥಾನ ದಂಡಕಾರಣ್ಯ ಅಂದರೆ ವಿಂಧ್ಯ ಪರ್ವತದ ಈ ಕಡೆಗೆ ಮಧ್ಯಪ್ರದೇಶದ ಉತ್ತರ ಭಾಗದಿಂದ ದಕ್ಷಿಣ ಭಾಗದಿಂದ ಹಿಡಿದು ಮಹಾರಾಷ್ಟ್ರ, ಕರ್ನಾಟಕ, ಅರ್ಧ ಗುಜರಾತ, ಇಲ್ಲ ಗುಜರಾತವೂ ಕೂಡ ಹೆಚ್ಚಿನ ಭಾಗ, ಆನಂತರ ಆಂಧ್ರ ಪ್ರದೇಶ, ಈಗ 2 ತೆಲುಗು ದೇಶಂ ಏನೇನೋ ಇದೆ, ಇಲ್ಲ ಕೇರಳ, ಆನಂತರ ಮದ್ರಾಸ್ ರಾಜ್ಯ,
ಎಲ್ಲ ಕಡೆಯಲ್ಲಿಯೂ ರಾವಣನ ಅಧಿಕಾರವಿತ್ತು. 3 ಕೋಟಿ ಖರತೃಷಿರ 3 ಕೋಟಿ ಸೈನ್ಯದ ಜೊತೆಯಲ್ಲಿ 3 ಅಬ್ಜ ಅಂತ ಕೂಡ ಹೇಳ್ತಾರೆ. ಸೈನ್ಯದ ಜೊತೆಯಲ್ಲಿ ಖರತೃಷಿರ ದೂಷಣ ಅಂತ ತಿಳ್ಕೊಂಡಂತೇಳಿ ರಾವಣನ ಮಲತಮ್ಮಂದಿರು ಎಲ್ಲ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ರು. ಯಾರಾದರೂ ವಿಂಧ್ಯ ಪರ್ವತ ದಾಟಿ ಬಂದರೆ ಅವ್ರ ಕಡೆಯಿಂದ ಬ್ಲಡ್ ಟ್ಯಾಕ್ಸ್ ತೆಗೆದುಕೊಳ್ತಾ ಇದ್ರು, ಅವ್ರ ರಕ್ತ ಹೀರ್ತಾ ಇದ್ರು. ಧೈರ್ಯವಂತರು ಉಳಿತಾ ಇದ್ರು, ಪುಕ್ಕಲಾಗಿರ್ತಕ್ಕಂಥವ್ರು ಅದನ್ನ ನೋಡಿ ಹಾರ್ಟ್ ಫೇಲ್ ಆಗಿ ಸತ್ತು ಹೋಗ್ತಾ ಇದ್ರು. ಅಂತ ಸತ್ತವರ ಮೂಳೆಯ ರಾಶಿ ಪರ್ವತವಾಗಿತ್ತು. ಆದ್ದರಿಂದಾಗಿ ರಾಮನ ಉದ್ದೇಶ ರಾವಣನನ್ನು ಸಂಹರಿಸಬೇಕು. ಹಾಗಿದ್ರೆ ಒಳ್ಳೇದಾಯ್ತಲ್ಲ, ರಾಜನಾಗಿ ಸೈನ್ಯ ತೆಗೆದುಕೊಂಡು ಹೋಗ್ಬೋದಾಗಿತ್ತಲ್ಲ. ಆಗ ರಾವಣ ಒಬ್ಬ ಸಾಯ್ತಾ ಇದ್ದ, ಅವನ ಮಕ್ಕಳು ತಮ್ಮನ್ನು ಸಾಯ್ತಾ ಇದ್ರು. ಆದರೆ ವಿಶಾಲವಾದ ರಾಕ್ಷಸ ಸೈನ್ಯ ಸಾಯ್ತಿರಲಿಲ್ಲ. ಎಲ್ಲ ವಿಶಾಲವಾದ ರಾಕ್ಷಸ ಸೈನ್ಯ ಸಂಗ್ರಹ ಮಾಡಿದವನು ರಾವಣ. ಆ ರಾವಣನನ್ನು ಸಂಹರಿಸಬೇಕು, ಜನಸ್ಥಾನವನ್ನು ಖಾಲಿ ಮಾಡಬೇಕು, ಸಜ್ಜನಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಮಹಾನ್ ಉದ್ದೇಶದಿಂದ ರಾಮ ಕಾಡಿಗೆ ಬಂದಿದ್ದ ಹೊರತು ಕೇವಲ ತಂದೆ ಮಾತನ್ನು ಪರಿಪಾಲನೆ ಮಾಡಬೇಕಂತ ಇಷ್ಟೇ ಇಲ್ಲ. ಅದು ಕೂಡ ಇದ್ದೇ ಇತ್ತು, ಅದ್ರ ಜೊತೆಗೆ ಇದು ಇತ್ತು. ಇಲ್ಲಿ ಪ್ರತಿನಿಧಿ ಮುರಿಯುವ ಅವಶ್ಯಕತೆ ಇರಲಿಲ್ಲ, ಅವನ ಕಾರ್ಯ ಇನ್ನೂ ಪೂರ್ತಿಯಾಗಿರಲಿಲ್ಲ. ಭರತ ಪಾದುಕಗಳನ್ನು ತೆಗೆದುಕೊಂಡು ಹೊರಟಿದ್ದ. 3 ತಾಯಂದರು ಕಾಲಿಗೆ ಬಿದ್ದು ಪರಮಾತ್ಮ ಹೇಳ್ತಾನೆ, ಅಮ್ಮ, ಚಿಕ್ಕಮ್ಮ, ಇಬ್ಬರು ಚಿಕ್ಕಮ್ಮ ಅಳಬೇಡಿ, 14 ವರ್ಷದ ನಂತರ ತಪ್ಪದೇ ಬರ್ತೇನೆ, ಅಲ್ಲಿವರೆಗೂ ದಾರಿ ಕಾಯಿರಿ ಅಂತ ಹೇಳಿ ಧೈರ್ಯ ಹೇಳಿ ಕಳಿಸಿದ್ದಾನೆ. ಭರತ ಪ್ರತಿಜ್ಞೆ ಮಾಡಿದ್ದಾನೆ, ಅಣ್ಣ 14 ವರ್ಷ 14 ವರ್ಷ 15ನೇ ವರ್ಷದ ಸೂರ್ಯೋದಯದ ಒಳಗಾಗಿ ನೀನು ಅಯೋಧ್ಯೆಗೆ ಬರದೇ ಇದ್ದರೆ ಸೂರ್ಯೋದಯ ಆದಾಕ್ಷಣಕ್ಕೇನೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಭಾರವಾದ ಹೃದಯದಿಂದ ಸುಮಂತು, ವಸಿಷ್ಠ, ಭರತ, ಶತ್ರುಘ್ನ, ಉಳಿದ ಮಂತ್ರಿಗಳು, ತಾಯಂದರು ವಾಪಸ್ ಹೊರಟಿದ್ದಾರೆ. 100-200 ಎರಡು ಮುಂದೆ ಹೋಗಿರಬೇಕು. ಕೈ ಕೇಳ್ತಾ ಒಂದು ನಿಮಿಷ ನಾನು ಹೋಗಿ ಬರ್ತೇನೆ ಅಂತ. ರಾಮ ಅವರನ್ನು ನೋಡ್ತಾ ಒಬ್ಬನ ಕೂತಿದ್ದ, ಲಕ್ಷ್ಮಣ ಬೇರೆ ಕೆಲಸ ತೊಡಗಿದ್ದ, ಸೀತೆ ಒಳಗೆ ಹೋಗಿದ್ಲು. ಕೈ ಬರ್ತಾಳೆ, ಬಾಮ್ಮ ಬಾರಮ್ಮ, ಏನು? ರಾಮ, ತಾಯಿಯಾಗಿದ್ದೆ, ನಮಸ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನನ್ನನ್ನು ಕ್ಷಮಿಸಿಬಿಡು ಶ್ರೀರಾಮ. ಇಂಥ ಕೆಟ್ಟ ತಾಯಿ ಜಗತ್ತಿನಲ್ಲಿ ಎಲ್ಲೂ ಹುಟ್ಟಲಿಕ್ಕಿಲ್ಲಲ್ಲ. ನಿನ್ನ ಆ ರಾಜ್ಯಾಭಿಷೇಕವನ್ನು ಕೆಡಿಸಿ ಕಾಡಿಗೆ ಅಟ್ಟಿದೆ, ಅದರಿಂದಾಗಿ ಮಗನನ್ನು ಕಳೆದುಕೊಂಡೆ, ಮಗ ನನ್ನನ್ನು ಮಾತನಾಡ್ತಾ ಇಲ್ಲ, ಗಂಡನನ್ನು ಕಳೆದುಕೊಂಡೆ, ನನ್ನನ್ನು ಕ್ಷಮಿಸಿಬಿಡು ರಾಮ. ರಾಮ ಹೇಳ್ತಾನೆ, ಭರತನನ್ನು ಕಳೆದುಕೊಂಡಿಲ್ಲ, ನಾ ಹೇಳಿದ್ದೇನೆ ಅವನಿಗೆ, ಇನ್ನೊಮ್ಮೆ ಅಮ್ಮನಿಗೆ ಬೈದರೆ ನಿನ್ನ ಮುಖ ನೋಡೋದಿಲ್ಲ ಅಂತ ತಿಳ್ಕೊಂಡಂತೆ. ಭರತನ ಕರೆದು ನಾನು ಹೇಳಿದ್ದೇನೆ, ನತೆ ಮಧ್ಯಮ ಅಂಬ ಗರಿತವ್ಯ ಕದಾಚನ, ನಿನ್ನನ್ನು ಬೈಬೇಡ ಅಂತ ತಿಳ್ಕೊಂಡಂತ ನಾನು ಹೇಳಿದ್ದೇನೆ. ಅದೆಲ್ಲ ಸರಿ ರಾಮ, ಕ್ಷಮಿಸಿದ್ದೇನೆ ಅಂತ ಒಂದು ಮಾತು ಹೇಳಿಬಿಡಲ್ಲ. ಆ ನೆಮ್ಮದಿಯಿಂದ ಅದು ನನ್ನ ಉಳಿದ ಆಯುಷ್ಯ ನಾನು ಕಳೀತೇನೆ. ರಾಮ ಹೇಳ್ತಾನೆ, ಅಮ್ಮ, ಕ್ಷಮಿಸಬೇಕಾದಂಥವನು ನಾನಲ್ಲ, ನೀನು. ಎಂಥ ಉದಾರವಾದಂಥ ಮನಸ್ಸಿನಿಂದ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಿ. ಇಷ್ಟು ಅನುಕೂಲತೆ ಯಾವ ತಾಯಿ ಅಂದರೂ ಮಾಡ್ತಾರೆ. ರಾಮ, ವ್ಯಂಗ್ಯ ಮಾಡಬೇಡಪ್ಪ, ವ್ಯಂಗ್ಯ ಅಲ್ಲ ತಾಯಿ. ನಿನ್ನ ಮಗನಿಗೇನು ಬೇಡ್ಕೊಂಡು? ರಾಜ್ಯ. ನನಗೇನು ಹೇಳಿದೆ? ಕಾಡಿಗೆ ಹೋಗುವಂತ.
ರಾಜ್ಯ ಆಳೋದು ಅಂತ ತಿಳ್ಕೊಂಡಂತಂದ್ರೆ ಮುಳ್ಳಿನ ಹಾಸಿಗೆ ಮೇಲೆ ಕೂತ್ಕೊಂಡಂತೆ. ಹಗಲು ರಾತ್ರಿ ನಿದ್ದೆ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಈ ಕಡೆಗೆ ಶತ್ರುಗಳನ್ನು ನೋಡ್ಕೊಳ್ಬೇಕು, ಪ್ರಜೆಗಳನ್ನು ನೋಡ್ಕೊಳ್ಬೇಕು, ಆನಂತರ ಎಲ್ಲ ಕಡೆಯಲ್ಲಿರ್ತಕ್ಕಂಥ ದುರ್ಭಿಕ್ಷ ಭಾಗದಂತೆ ನೋಡ್ಕೊಳ್ಬೇಕು, ಆಂತರಿಕ ನ್ಯಾಯವನ್ನು ಮಾಡ್ತಿರ್ಬೇಕು. ಎಲ್ಲ ಒಂದೇ ಎರಡೇ ಸಾವಿರ ಕೆಲಸ. ರಾಜ್ಯದ ಸಿಂಹಾಸನ ಅಂತಂದ್ರೆ ಮುಳ್ಳಿನ ಹಾಸಿಗೆ. ಆ ಕಠೋರವಾಗಿರ್ತಕ್ಕಂಥ ಸಂದರ್ಭವನ್ನು ನಿನ್ನ ಮಗನಿಗೋಸ್ಕರ ಬೇಡ್ಕೊಂಡೆ. ನನಗೆ ಹೋಗು, ಹೆಂಡತಿ ಜೊತೆಗೆ ತಮ್ಮನು ಸಹಾಯಕ್ಕೆ ಬಂದರೆ ಕರ್ಕೊಂಡೋಗು. 14 ವರ್ಷ ಮಧುಚಂದ್ರವನ್ನ ಆಚರಿಸ್ಕೊಂಡು ಬಾ ಅಂತಕೊಂಡು ನನ್ನ ಕಳಿಸಿದೆಲ್ಲಮ್ಮ. ಈಗ ಮಧುಚಂದ್ರ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಹನಿಮೂನ್. ಮಧು ಅಂದ್ರೆ ಹನಿ, ಚಂದ್ರ ಅಂದ್ರೆ ಮೂನ್. ಲಕ್ಷ್ಮಣ ಹಣ್ಣು ಹಂಪಲು ತಂದು ಕೊಡ್ತಾನೆ. ಬೆಳಿಗ್ಗೆ ಅನೇಕ ಮಾಡ್ಕೊಂಡು ತಿಂತೇವೆ, ಮತ್ತೆ ಸ್ವಲ್ಪ ಕಾಡಿನಲ್ಲಿ ಸೌಂದರ್ಯ ನೋಡಿ ಬರ್ತೇವೆ, ಮತ್ತೆ ಕೂತು ಹರಟೆ ಹೊಡಿತೇವೆ, ಮತ್ತೆ ಅನೇಕ ಮಾಡ್ತೇವೆ, ಮತ್ತೆ ಹಣ್ಣು ತಿಂದು ಆರಾಮಾಗಿ ಮಲ್ಕೊಳ್ತೇವೆ. ಕುಳಿತಲ್ಲಿ ಎಲ್ಲ ಅನುಕೂಲತೆ ಮಾಡಿಕೊಡ್ತಾನೆ ಲಕ್ಷ್ಮಣ. ಇಂಥ ಸುಖಕರವಾದ ದಾರಿಗೆ ನನ್ನನ್ನು ಕಳಿಸಿದವಳು ನೀನು. ಕಠಿಣವಾದ ಕಾರ್ಯವನ್ನು ನಿನ್ನ ಮಗನೇ ಕೊಟ್ಟಿ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ನನ್ನ ಮೇಲೆ ಎಷ್ಟು ವಾತ್ಸಲ್ಯ ಇದೆ ಅಮ್ಮ, ಭಾಳ ಉಪಕಾರ ಮಾಡಿದೆ ಅಂತಕೊಂಡಂತೇಳಿ ರಾಮ ಹೇಳ್ದ. ಕೈ ಗಾಬರಿಯಾಗಿ ನೋಡ್ತಾ ಇದ್ದಾಳೆ. ಏನಪ್ಪ ಈ ರೀತಿಯಾಗಿ ಅಂತ ತಿಳ್ಕೊಂಡಂತೇಳಿ, ಯಾಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮ ಆಯಿತು ಅಂತ ತಿಳ್ಕೊಂಡಂತೆ. ರಾಮಚಂದ್ರ ಎಷ್ಟು ಪಾಸಿಟಿವ್ ಇದ್ದ. ತನ್ನನ್ನು ಕಾಡಿಗೆ ಹಟ್ಟಿದ ತಾಯಿಗೆ ಉಪಕಾರ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾನೆ. ಕೈ ಆಗ್ಲಿ ರಾಮ ಅಂತ ಹೇಳಿ ತಿರುಗಿ ಹೋಗ್ಬಿಟ್ಟಿದ್ದಾಳೆ. ರಾಮ ನಮಗೆ ಕಲಿಸಿದ್ದಿದೆ. ಜಗತ್ತಿನಲ್ಲಿ ಬರ್ತಕ್ಕಂತಹ ಆಗು ಹೋಗುಗಳು ಅಂತೇನಿವೆ, ನಾವು ಎಷ್ಟೋ ಸಲ ಹೇಳ್ತೇವೆ, ನಮ್ಮ ಅಮ್ಮನಿಂದ ಇಷ್ಟೆಲ್ಲ ನನ್ನ ಜೀವನ ಹಾಳಾಯಿತು, ನಮ್ಮಪ್ಪ ನನಗೇನು ಮಾಡಲಿಲ್ಲ, ಅವನಿಂದಾಗಿ ನಾನು ಮುಂದೆ ಬರಲಿಲ್ಲ, ನನ್ನ ಹೆಂಡತಿಯಿಂದ ನನ್ನ ಜೀವನ ಹಾಳಾಯಿತು, ನನ್ನ ಗಂಡನಿಂದ ಆಯಿತು. ಎಲ್ಲ ಸುಳ್ಳು. ಇವರು ಯಾರೂ ಸ್ವತಂತ್ರ ಅಲ್ಲ, ಇವರು ಯಾರೂ ಕಾರಣರಲ್ಲ. ರಾಮ ತೋರಿಸಿಕೊಟ್ಟಿದ್ದಾನೆ ನಮಗೆ ಬರತಕ್ಕಂಥ ಸುಖ ದುಃಖಗಳು ಅಂತ ತಿಳ್ಕೊಂಡಂತೇನಿವೆ. ಇದಕ್ಕೆ ಕಾರಣ ಕೇವಲ ನಮ್ಮ ಕರ್ಮ. ಯಾರನ್ನು ಬೈಬೇಡಿ, ಮಿತ್ರರನ್ನು ಬೈಬೇಡಿ, ನಿಮ್ಮ ಆಫೀಸರನ್ನು ಬೈಬೇಡಿ. ನಮ್ಮ ಕರ್ಮ ಆಫೀಸರ್ ಮುಖಾಂತರ ನಮಗೆ ಪೀಡೆ ಕೊಡ್ತದೆ ಅಷ್ಟೆ. ಸ್ವಕರ್ಮ ಕೃತಿತೋ ಹಿ ಲೋಕ. ನಮ್ಮ ಕರ್ಮದ ಫಲ ನಾವು ಉಣ್ತೇವೆ. ಹೆಂಡತಿ ನಮಗೋಸ್ಕರ ಅನಾನುಕೂಲ ಮಾಡಿಕೊಟ್ರೆ ನಮ್ಮ ಪಾಪ ಅವಳ ಕಡೆಯಿಂದ ಈ ಕೆಲಸ ಮಾಡಿಸಿದ್ದು. ಅದೇ ಪಾಪದ ಫಲ. ಪರಮಾತ್ಮ ಅವಳ ಕಡೆಯಿಂದ ಈ ಕೆಲಸ ಮಾಡಿಸಿದ್ದಾನೆ. ನಮ್ಮ ಅಣ್ಣ ತಮ್ಮಂದ್ರೆ ನಮಗೇನು ದ್ರೋಹ ಬಗ್ದಿಲ್ಲ. ಸುಮ್ಮನೆ ದ್ವೇಷ ಮಾಡ್ತೇವೆ, ಮಾತು ಬಿಡ್ತೇವೆ, ನೀ ಏನು ಮಹಾ ನಾ ಏನು ಮಹಾ ಅಂತಂತೇವೆ. ಎಲ್ಲ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ನಿಮಿತ್ತ ಯಾರಾದರೂ ಒಂದು ಆಗ್ತಾರೆ, ಆದರೆ ಬರ್ತಕ್ಕಂಥ ನಮ್ಮ ಕರ್ಮದ ಫಲ ನಾವು ಉಣ್ತೇವೆ. ಇದನ್ನು ಶ್ರೀ ರಾಮಚಂದ್ರ ನಮಗೆ ಕಲಿಸಿಕೊಟ್ಟಿದ್ದ. ಜೀವನದಲ್ಲಿ ಬರುವ ಸಂಕಟಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರ ಯಾರನ್ನೂ ನಿಂದಿಸಬಾರದು, ಯಾರನ್ನೂ ಬೈಬಾರ್ದು. ನಮ್ಮ ಕರ್ಮ ನಾವು ಮಾಡಿದ್ದೇವೆ, ನಮ್ಮನ್ನು ನಾವು ಬೈದ್ಕೊಳ್ಬೇಕು. ಭರತ ತಿರುಗಿ ಹೋದ್ಮೇಲೆ ರಾಮ ಹೇಳ್ತಾನೆ, ಲಕ್ಷ್ಮಣ ನಡಿ, ಇನ್ನು ಬಹಳ ದೂರ ಹೊರಟು ಹೋಗೋಣ. ಯಾಕೆ ಇಲ್ಲಿದ್ದರೆ ರಾಮ ಇಲ್ಲಿದ್ದಾನೆ ಗೊತ್ತಿದೆ, ಪ್ರಜೆಗಳು ಹುಡುಕೊಂಡು ಬರ್ತಾರೆ. ಅದರಿಂದ ವನ್ಯವಾಸಿಗಳಿಗೆ 100 ಜನ ಬಂದರೆ ಇಲ್ಲಿ ಪ್ರಾಣಿಗಳಿಗೆ ಅನಾನುಕೂಲ ಆಗ್ತದೆ, ಇಲ್ಲಿ ಪರಿಸರ ಮತ್ತೆ ಪುನಃ ಹಾಳಾಗ್ತದೆ.
ಪರಿಸರದ ರಕ್ಷಣೆ, ಎನ್ವಿರಾನ್ಮೆಂಟ್ ರಕ್ಷಣೆ ಅತ್ಯಂತ ಅವಶ್ಯಕವಾಗಿದೆ. ನಡೆಯಂತ ತಿಳ್ಕೊಂಡಂತ ಹೇಳಿ ವಿಂಧ್ಯ ಪರ್ವತವನ್ನು ದಾಟಿ ಶ್ರೀರಾಮಚಂದ್ರ ನಾಸಿಕ ಕ್ಷೇತ್ರಕ್ಕೆ ಬಂದಿದ್ದಾನೆ. ಪಂಚವಟಿ, ನಾಸಿಕ ಗೋದಾವರಿ ನದಿ ಹರಿತಾ ಇದ್ದಾಳೆ. ಪವಿತ್ರವಾದ ಗೋದಾವರಿ ನದಿ ತೀರದಲ್ಲಿ 5 ವಟವೃಕ್ಷಗಳಿದ್ದು ಅದರ ಮಧ್ಯದಲ್ಲಿ ಲಕ್ಷ್ಮಣನಿಗೆ ಪರ್ಣಕುಟೀರ ಮಾಡು ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ಪರಮಾತ್ಮ ಹೇಗೆ ರಾವಣನನ್ನು ಛೇಡಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ದಾರಿ ಕಾಯ್ತಾ ಇದ್ದಾನೆ. ಭಗವಂತನ ಇಚ್ಛಾನುಸಾರ ಎಲ್ಲ ನಡೀತಾರೆ. ಅಂದು ಅಶ್ವಿನ ಶುಕ್ಲ ಪಕ್ಷ ಪೌರ್ಣಿಮೆಯ ರಾತ್ರಿ, ಎಲ್ಲ ಕಡೆಗೆ ಹಾಲು ಚೆಲ್ಲಿದಂತೆ ಬೆಳೆದಂಗಳ ಬಿದ್ದಿದೆ. ರಾಮ ಸೀತೆಯರು ಪರ್ಣಕುಟೀರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಲಕ್ಷ್ಮಣ ಹೊರಗೆ ಧನುರ್ಬಾಣಗಳನ್ನು ಹಿಡಿದುಕೊಂಡು ಅಟೆನ್ಷನ್ ಮೋಡ್ನಲ್ಲಿ ಕೂತ್ಕೊಂಡಿದ್ದಾನೆ. ಯಾರು ಶತ್ರುಗಳು ಬಂದಾಗಿನ ಅವರನ್ನು ಸಂಹಾರ ಮಾಡಬೇಕು, ರಾಮ ಸೀತೆಯರಿಗೆ ಏನು ಆಗದಂತೆ ನೋಡ್ಕೊಳ್ಬೇಕು ಅಂತ. ಆಗ ಒಬ್ಬಳು ಸುಂದರಿಯಾಗಿರ್ತಕ್ಕಂಥ ಸ್ತ್ರೀ ಬರ್ತಾಳೆ. ನೋಡ್ತಾನೆ, 16-18 ವರ್ಷದ ಯುವತಿ, ಅನಿಂದ್ಯವಾಗಿರ್ತಕ್ಕಂಥ ಸೌಂದರ್ಯ, ಒಂದೊಂದು ಹೆಜ್ಜೆ ಇಡ್ತಾ ಇದ್ರು ಕೂಡ ಕಾಮದೇವನ ನರ್ತನ ಮಾಡ್ತಾ ಇದ್ದಾನೆ ಅಂತ ಅನ್ನಿಸುವಂಥ ಅನುಭವ. ಆದರೂ ಇಂದ್ರಿಯ ನಿಗ್ರಹವುಳ್ಳ ಲಕ್ಷ್ಮಣ ಅಲರ್ಟ್ ಆಗಿದ್ದ. ಬಂದವಳು ಹೇಳ್ತಾಳೆ, ಎಂಥ ಸುಂದರ ಇದೆಯ ಯುವಕ, ಇಂಥ ಸೌಂದರ್ಯ ಎಲ್ಲ ನೋಡ್ಲಿಕ್ಕೆ ಸಿಗಲಿಲ್ಲ. ನನಗೆ ಒಳ್ಳೆ ಗಂಡ ಬೇಕು ಅಂತ ಹುಡುಕ್ತಾನೆ ಬಂದಿದ್ದೇನೆ. ನೀನು ನನ್ನ ಮದುವೆ ಆಗಿಬಿಡ್ಲ? ಏನಿದೆ ತಪಸ್ಸು ಮಾಡ್ತೀವಿ, ತಪಸ್ವಿ ಅಂತ ವೇಷ ಹಾಕ್ಕೊಂಡಿದ್ದೆ. ಈ ತಾರುಣ್ಯದಲ್ಲಿ ಸುಖಭೋಗ ಮಜಾ ಮಾಡಬೇಕು. ಇಂಥ ಸ್ವತಃ ಕಾಮದೇವನಂತೆ ಇರ್ತಕ್ಕಂಥ ನೀನು ವ್ಯರ್ಥವಾಗಿ ನಿನ್ನ ಜೀವನ ಕಳೀತಾ ಇದೆಯಲ್ಲ. ನೋಡು, ನನ್ನಂಥ ಸುಂದರಿ ಜೊತೆಗಿದ್ದರೆ ನಿನ್ನ ಜೀವನ ಹೇಗೆ ಚೆನ್ನಾಗಾಗ್ತದೆ. ಲಕ್ಷ್ಮಣ ಹೇಳ್ತಾನೆ, ಸ್ವಲ್ಪ ದೂರ ನಿಲ್ಲು, ನೀನು ನನ್ನ ಪರಸ್ತ್ರೀ, ನಾನು ಬ್ರಹ್ಮಚಾರಿ ವ್ರತದಲ್ಲಿದ್ದೇನೆ, ಮದುವೆ ಆಗುವಂತಿಲ್ಲ. ನನ್ನನ್ನು ಮದುವೆ ಆದರೆ ನೀನು ಕೂಡ ಸೇವಕಿ ಆಗಬೇಕಾಗ್ತದೆ. ನಾನು ಒಳಗಿದ್ದ ಒಬ್ಬ ಆ ರಾಜನ ಸೇವಕ, ನಾನು ಆ ಮಹಾರಾಜನ ಸೇವೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನು. ನಿನ್ನಂಥ ಸುಂದರಿ ಮಹಾರಾಣಿಯಾಗಿ ಮೆರೆಯಬೇಕು. ನನ್ನ ಮದುವೆ ಏನು ಮಾಡ್ತಿ? ನಾನೇನಂತೇಳಿ ನನಗಿಂತ 100 ಪಟ್ಟು ಸುಂದರ ಇದ್ದಾನೆ ಒಳಗಿದ್ದ ರಾಜ. ದಾರಿಕಾಯಿ ಲಕ್ಷ್ಮಣನಿಗೆ ಇವಳಿಗೆ ಏನು ಮಾಡಬೇಕು ಅಂತ ಅನ್ನೋದನ್ನು ಅಣ್ಣನ ಅನುಮತಿಬೇಕಾಗಿತ್ತು. ಪ್ರಾತಃ ಕಾಲವಾಯಿತು. ರಾಮಚಂದ್ರ ಹೊರಗೆ ಬಂದ. ಅವನನ್ನು ನೋಡಿ ಮತ್ತಿಷ್ಟು ಮೋಹಿತಳಾಗಿರ್ತಕ್ಕಂಥ ಹೆಣ್ಮಗಳು ರಾಮಚಂದ್ರನ ಹೋಗ್ತಾನೆ. ರಾಮ, ನಿನ್ನ ತಮ್ಮ ನಿನ್ನ ಹೆಸರು ಹೇಳ್ದ, ನನ್ನ ಮದುವೆ ಆಗು, ಎಷ್ಟು ಸುಂದರ ಇದೆಯಲ್ಲ, ಇಂಥ ವ್ಯಕ್ತಿ ಹೀಗೆ ಇರಬೇಕು, ಕಾಡಿನಲ್ಲಿರ್ಬೇಕೆ, ನನ್ನ ಮದುವೆ ಆಗು, ನಮ್ಮ ಅಣ್ಣ ದೊಡ್ಡ ರಾಜ, ಎಲ್ಲ ರಾಜ ಅನುಕೂಲವಾಗಿರ್ತಕ್ಕಂಥ ಸರ್ವಸ್ವವನ್ನು ನೀನು ಕೊಡ್ತೇನೆ, ಬಾ ಅಂತ ತಿಳ್ಕೊಂಡು ಹೇಳಿ ಕರೆದಿದ್ದ. ರಾಮಚಂದ್ರ ಹೇಳ್ದ, ಇಲ್ಲ, ಈ ತಪ್ಪು ಮಾಡಬೇಡ, ನಾನು ವಿವಾಹಿತ, ಏಕಪತ್ನಿ ವ್ರತ, ಈ ಜನದಲ್ಲಿ ಒಬ್ಬಳೇ ಹೆಂಡತಿ, ನೀನು ಮದುವೆ ಆಗುವಂತೆ ಇಲ್ಲ, ನಿನಗೇನು ಕಳಿಸಿದ ನನ್ನ ಹತ್ರ ಯುವಕನೇ ಚೆನ್ನಾಗಿದೆ, ಅವನ ಹತ್ರ ಹೋಗು ಅಂತ ತಿಳ್ಕೊಂಡು ಅಂತೇಳಿ ತಿರುಗಿ ಆ ಹೆಣ್ಮಗಳು ಲಕ್ಷ್ಮಣನ ಹತ್ರ ಬಂದಿದ್ದಾಳೆ. ಲಕ್ಷ್ಮಣ ಖಡಾಖಂಡಿತವಾಗಿ ಹೇಳಿದ್ದ, ನನ್ನ ಮದುವೆ ಆಗೋದಿಲ್ಲ ಅಂತ. ಮತ್ತೆ ಅವಳು ಬರ್ತಾಳೆ.
ಏನಂದಿ ರಾಮ? ಮದುವೆ ಆಗಿದೆ, ಏಕಪತ್ನಿ ವ್ರತ ಅಂತಂತೀಯಲ್ಲ. ಈಗೋ ನಾನು ಮನಸ್ಸು ಮಾಡ್ತೇನೆ, ನಿನ್ನ ಹೆಂಡತಿಯನ್ನು ತಿಂದಾಕ್ಬಿಡ್ತೇನೆ. ನನ್ನ ಮದುವೆ ಆಗುವಾಗಲೂ ಒಬ್ಬನೇ ಪತ್ನಿ ಅಲ್ಲ ಅಂತ ಹೇಳಿ ತನ್ನ ಸುಂದರ ರೂಪ ತೆಗೆದು ತನ್ನ ವಿಕಾರವಾದ ರೂಪ ತೋರಿಸಿದ್ದಾಳೆ. ಅವಳೇ ಶೂರ್ಪಣಖ. ಯಾವುದೋ ಒಂದು ಯುದ್ಧದಲ್ಲಿ ರಾಮ ಬಿಟ್ಟ ಬಾಣದ ಎದುರಿನಲ್ಲಿ ಇವಳ ಗಂಡ ಬಂದದರಿಂದಾಗಿ ತನ್ನ ಸೋದರಳೆಯನಿಂದಲೇ ಶೂರ್ಪಣಖಿಯ ಗಂಡ ಸತ್ತೋಗ್ಬಿಟ್ಟ. ನಾನು ಏನು ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಅಣ್ಣನೇ ಕೇಳಿದ್ದಾಳೆ. ಅಣ್ಣ ನಿನ್ನ ಕಡೆಯಿಂದಲ್ಲ ಹೀಗಾಯ್ತಲ್ಲ. ರಾವಣ ಹೇಳ್ತಾನೆ, ನನಗೆ ಗೊತ್ತು, ಮಧ್ಯದಲ್ಲಿ ಬಂದಿದ್ದವನು, ಗೊತ್ತಾಗಲಿಲ್ಲ ನನಗೆ. ಒಂದು ಕೆಲಸ ಮಾಡು, ಎಲ್ಲ ಕಡೆಗೆ ತಿರುಗಾಡು, ಯಾವ ಸುಂದರ ವ್ಯಕ್ತಿ ನಿನಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತದೆ ನನ್ನ ಮುಂದೆ ಒಂದು ಹೇಳು, ನಾನು ಅವ್ರಿಗೆ ಬಲ್ಜಬರಿಯಿಂದ ನಿನ್ನ ಜೊತೆ ಮದುವೆ ಮಾಡಿಸ್ತಾನೆ. ಹೀಗಾಗಿ ವಿಧವೆಯಾಗಿರ್ತಕ್ಕಂಥ ಅವಳು ಇನ್ನೊಂದು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಗಂಡನ ಹುಡುಕ್ತಾ ಬಂದು ಲಕ್ಷ್ಮಣನ ಭೇಟಿಯಾಗಿದ್ಲು. ರಾಮ ಹೇಳ್ತಾನೆ, ಇಂಥ ಪಾಪಿಯ ಜೊತೆಗೆ ಬಹಳ ಸರಸಲ್ಲಾಪ ಮಾಡಬಾರ್ದು, ಭಾಳ ಹೊತ್ತು ಮಾತನಾಡಬಾರ್ದು. ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಈ ವಿಧವೆ ಇನ್ನೊಬ್ಬ ಪುರುಷನನ್ನು ಪ್ರೇಮಿಸಿದರೆ, ಮದುವೆ ಆಗಬೇಕು ಅಂತ ಬಯಸಿದರೆ ಅಂಥವರ ಮೂಗು ಕಿವಿ ಕತ್ತರಿಸಬೇಕು ಅಂತ ಹೇಳಿ ನಮ್ಮ ಅಯೋಧ್ಯೆಯ ರಾಜ್ಯದ ನಿಯಮ. ಅದರಿಂದಾಗಿ ಇವಳ ಮೂಗನ್ನು ಕಿವಿಯನ್ನು ಕತ್ತರಿಸಿಬಿಡು, ಕಳಿಸಿಬಿಡು ಅಂತಕೊಂಡು ಆಗಿಂದ ಅಲ್ಲಿ ಖಡ್ಗವನ್ನು ಹೊರಗೆ ತೆಗೆದು ಅವಳ ಮೂಗನ್ನು ಕಟ್ ಮಾಡಿದ್ದಾನೆ, ಕಿವಿಯನ್ನು ಮೇಲ್ಭಾಗದಲ್ಲಿ ಕಟ್ ಮಾಡಿದ್ದಾನೆ. ಭೀಕರವಾದ ನೋವು. ಒಂದೇ ಸಮನೆ ನಾನು ಸೇಡು ತೀರಿಸ್ತೇನೆ ಅಂತಿಕೊಂಡು ಅಂತೇಳಿ ಆ ದುಃಖದಿಂದ ಅಳತಾ ಓಡಿ ಹೋಗಿದ್ದಾಳೆ. ಓಡಿ ಹೋಗಿ ತನ್ನ ಮಲ ಅಣ್ಣಂದಿರು ಖರ, ತ್ರಿಶಿರ, ದೂಷಣ ಅಂತ ತಿಳ್ಕೊಂಡಂತೇಳಿ ಅವರು 3 ಅಬ್ಜ ಸೈನ್ಯದ ಜೊತೆಗೆ ಈ ಸಂಪೂರ್ಣ ದಂಡಕಾರಣ್ಯವನ್ನು, ಇದಕ್ಕೆ ಜನಸ್ಥಾನ ಅಂತ ತಿಳ್ಕೊಂಡಂತೇಳಿ ಹೆಸರು, ತಮ್ಮ ವಶ ಮಾಡಿಕೊಂಡು ಋಷಿಮುನಿಗಳಿಗೆ, ಸಜ್ಜನರಿಗೆ ಪೀಡೆ ಕೊಡ್ತಾ ಇದ್ದಾರೆ. ರಾಮನಿಗೆ ಶೂರ್ಪಣಖೆಗೆ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ, ಯಾಕೆ ಸಾರಸಿ ರಾಕ್ಷಸಿಯಂತ ರೂಪ ತೆಗೆದುಕೊಂಡಾಗ ಆಕಾಶ ಅಷ್ಟು ಎತ್ತರವಾಗಿದ್ಲು. ಅವಳು ಒಂದೊಂದು ಉಗುರು ಮೊರದಷ್ಟು ದೊಡ್ಡದ್ದು. ಮೊರದಷ್ಟು ದೊಡ್ಡ ಒಂದು ಉಗುರು ಅಂತಂದರೆ ಆಕೆ ಕೈ ಬೆರಳು ಎಷ್ಟು ದೊಡ್ಡದಿರ್ಬೇಕು ಕಲ್ಪನೆ ಮಾಡಿಕೊಳ್ಳಿ, ಆಕಾರ ಅಷ್ಟಿರ್ಬೇಕು. ಅವಳು ಖರತಿಸಿದ ದರ್ಶನ ಹತ್ರ ಹೋಗಿದ್ದಾಳೆ. ನಿಮ್ಮ ಆಶ್ರಯದಿಂದ ನಿಮ್ಮ ರಕ್ಷಣೆ ಇದೆ ಅಂತ ತಿಳ್ಕೊಂಡಂತೇಳಿ ಈ ಪ್ರದೇಶದಲ್ಲಿ ನಾನು ತಿರುಗಾಡ್ತಾ ಇದ್ದೆ, ನಮ್ಮ ಗತಿ ಹೇಗಾಯಿತು ಅಂತ ತಿಳ್ಕೊಂಡಂತಂದು ಆ ಕಣಕ್ಕೇನೆ 3 ಅಬ್ಜ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾಳೆ. ರಾಮ ಲಕ್ಷ್ಮಣನಿಗೆ ಹೇಳ್ದ, ಸೀತೆಯನ್ನು ಗುಡಿಸಲೊಳಗೆ ಹೋಗ್ಲಿಕ್ಕೆ ಹೇಳು, ನೀನು ಹೊರಗೆ ನಿಂತು ಸಂರಕ್ಷಣೆ ಮಾಡು, ನಾನು ಇವರನ್ನು ನೋಡ್ಕೊಳ್ತೇನೆ. ಆ ಕಾಲದಲ್ಲಿ ರಾಮ ತನ್ನ ಅಚಿಂತ್ಯಾದ್ಭುತ ಸಾಮರ್ಥ್ಯದಿಂದ ಎಷ್ಟು ಸೈನಿಕರಿದ್ರು ಅಷ್ಟು ತನ್ನ ರೂಪವನ್ನು ಸೃಷ್ಟಿಸಿದ್ದಾನೆ. ಅವರ ಎದುರಿನಲ್ಲಿ ಬದಿಯಲ್ಲಿ ಓಡಾಡಿದಂತೆ ಮಾಡಿ ಮಾಯವಾಗಿದ್ದಾನೆ. ಪರಮಾತ್ಮನ ಈ ಮಾಯೆಯಿಂದ ಆ ಸೈನಿಕರು ತಮ್ಮ ಬದಿಯಲ್ಲಿದ್ದ ಸೈನಿಕನನ್ನೇ ರಾಮ ಅಂತ ತಿಳಿದುಕೊಂಡು ಅವನು ಹೊಡೆದಿದ್ದಾನೆ, ಅವನು ಹೊಡೆದಿದ್ದಾನೆ. ಈಗ ಒಬ್ಬರಿಗೆ ಹೊಡೆತ ಹಿಡ್ಕೊಂಡು ಸಂಪೂರ್ಣ 3 ಅಬ್ಜ ಸೈನ್ಯ ಖಲಾಸ್. ಆಗ ರಾಮಚಂದ್ರ ತನ್ನ ಬಾಣದಿಂದ ಖರ, ತ್ರಿಶಿರ, ದೂಷಣ 3 ಜನರನ್ನು ಕೊಂದಾಕ್ತಾನೆ. ಆ ಯುದ್ಧ ಆದ ನಂತರ ಉಳಿದವರು ಒಬ್ಬ ವ್ಯಕ್ತಿ ತಪ್ಪಿಸ್ಕೊಳ್ತಾನೆ. ರಾವಣನ ಒಬ್ಬ ಸೋದರ ಮಾವ ಇದ್ದ, ಅಕಂಪನ ಅಂತ ತಿಳ್ಕೊಂಡಂತೆ. ಅವನು ಯುದ್ಧದ ಮಧ್ಯದಲ್ಲಿ ಓಡಿ ಹೋಗ್ತಾನೆ. ರಾವಣನ ಸುದ್ದಿ ಮುಗಿಸ್ತಾನೆ. ಅಷ್ಟರಲ್ಲಿ ಶೂರ್ಪಣಖಿಯು ಬರ್ತಾಳೆ.
ಅವಳು ವಿಕೃತ ಮುಖ ನೋಡಿ ರಾವಣ, ಯಾರು ನಿಂಗೆ ಮಾಡಿದವರು? ಯಾರು? ಇಷ್ಟು ಜನರನ್ನು 3 ಕೋಟಿ ಅಭಿಜ ಕೊಂದಿದ್ದಾರೆ, ಅವನೇ ಆ ವ್ಯಕ್ತಿ, ಅವನ ತಮ್ಮ. ಆಗ ದಿಗ್ಗನೇ ಎದ್ದ ರಾವಣ, ಏಯ್ ಮಂತ್ರಿ, ಎಲ್ಲ ಸೈನ್ಯ ತಯಾರು ಮಾಡ್ರಿ. ಅಕಂಪನ ಹೇಳ್ದ, ಸೈನ್ಯದಿಂದ ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ. 3 ಅಬ್ಜ ಸೈನ್ಯ ಕೆಲವೇ ಕ್ಷಣದಲ್ಲಿ ನಾಶಪಡಿಸಿದ ಆ ವ್ಯಕ್ತಿ ಪರಾಕ್ರಮ ಎಷ್ಟಿರಬೇಕು ಅನ್ನೋದನ್ನು ಕಲ್ಪನೆ ಮಾಡಿಕೊ. ಉಪಾಯದಿಂದ ಅವನನ್ನು ನೀನು ನಾಶಪಡಿಸಬೇಕೆ ಹೊರತು ಎದುರು ಯುದ್ಧದಿಂದ ಅವನನ್ನು ನೀನು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತೆ. ರಾವಣನಿಗೂ ಅನಿಸ್ತು, ಪ್ರತ್ಯಕ್ಷ ಯುದ್ಧ ನೋಡ್ಕೊಂಡು ಬಂದಿದ್ದಾನೆ, ಇವನ ಮಾತಿನಲ್ಲಿ ಸತ್ಯ ಇದೆ ಅಂತ ತಿಳ್ಕೊಂಡಂತ ಹೇಳಿ. ಆಗ ಅವನು ಏನು ಮಾಡಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ವಿಚಾರ ಮಾಡ್ತಾ ಇರುವಾಗ ಅಕಂಪನ ಹೇಳ್ತಾನೆ, ಅವನ ಹೆಂಡತಿಯನ್ನು ಅಪಹರಣ ಮಾಡು. ಅವಳು ಜಗದೇಕ ಸುಂದರಿ, ನಿನ್ನ ಅಂತಃಪುರದಲ್ಲಿ ದೇವಕನ್ನಿಕೆಯರು, ಸಿದ್ಧ ಸಾಧ್ಯರು, ಕಲ್ಲಾಯುಧರು ಕೂಡ ಅವರೆಲ್ಲರ ಸೌಂದರ್ಯ ಇವಳ ಎದುರಿಗೆ ನಿವಾಳಿಸ್ಬೇಕು. ರಾವಣನ ವೀಕ್ ಪಾಯಿಂಟ್ ಅವಳು ಗೊತ್ತಿತ್ತು. ರಾವಣನ ವೀಕ್ ಪಾಯಿಂಟ್ ಹೆಣ್ಣು. ಹಾಗಾದ್ರೆ ಏನು ಮಾಡಬೇಕು ಅಂತ ಅವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ರಾವಣ ಏನು ಪ್ಲ್ಯಾನ್ ಮಾಡಿದ? ಆನಂತರ ಮುಂದಿನ ನಡೆದ ಘಟನೆ ಏನು? ರಾಮಚಂದ್ರ ಈ ಎಲ್ಲ ನಾಟಕದಲ್ಲಿ ಮುಖ್ಯ ಪಾತ್ರನಾಗಿ ಹೇಗೆ ನಿರ್ವಹಿಸಿದ, ಈ ವಿಚಾರವನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ರಾಮಾಯಣ ಅತಿ ವಿಸ್ತೃತ. ಈಗ ನಮಗೆ ಉಳಿದದ್ದು ಕೇವಲ 4 ದಿನ ಮಾತ್ರ. ಅದರಿಂದಾಗಿ ನಾಳಿನಿಂದ ಮುಖ್ಯ ಘಟನೆಗಳ ಎಲ್ಲಿ ಸಂಶಯ ಬರ್ತದೆ, ಆ ಘಟನೆಗಳ ಅರ್ಥವೇನು ಅಂತನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡೋಣ. ಸಮಯ ಸ್ವಲ್ಪ ಉಳಿದಿದೆ. ದ್ರೌಪದ ದೇವಿ ಹತ್ರ ಹೋಗೋಣ. ಅಮ್ಮ ದ್ರೌಪದಿ, ನಿನ್ನ ಆತ್ಮಕತೆ ಹೇಳಲ್ಲ. ದ್ರೌಪದಿ ಹೇಳ್ತಾಳೆ, ಆಗಿನಿಂದ ನಾನು ದಾರಿ ಕಾಯ್ತಾ ಇದ್ದೆ. ಇವತ್ತು ನನ್ನ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದ ಒಂದು ಘಟನೆ ನಡೀಲಿಕ್ಕಿದೆ. 17ನೇ ದಿವಸದ ಮಧ್ಯಾಹ್ನದ ಯುದ್ಧದಿಂದ ದುಶ್ಯಾಸನ ಮೃತನಾದದ್ದರಿಂದ ಸಂಪೂರ್ಣ ಕೌರವರ ಶಿಬಿರದಲ್ಲಿ ಕೇವಲ ದುಃಖದ ಕಳೆ. ಏನು ಮಾಡಬೇಕು ಅಂತ ತಿಳ್ಕೊಂಡು ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಕರ್ಣನ ಹತ್ರ ದುರ್ಯೋಧನ ಬರ್ತಾನೆ. ಏನು ಕರ್ಣ, ನಿನ್ನ ಎದುರಿಗೆ ನನ್ನ ತಮ್ಮ ಸತ್ನಲ್ಲೋ? ದುರ್ಯೋಧನ, ನಾನು ಬಹಳ ದುಃಖಿತನಾಗಿದ್ದೆ. ಆದರೆ ಆ ಭೀಮನ ರೌದ್ರ ರೂಪ ಕಂಡು ನಾನು ಗಾಬರಿ ಆಗ. ನನಗೆ ಧನುಷ್ ಎತ್ತಲಿಕ್ಕೆ ಆಗಲಿಲ್ಲ, ಕೈ ತರ ತರ ನಡಕ್ತಾ ಇದ್ದು. ಆದರೂ ಪ್ರಯತ್ನ ಮಾಡ್ತೇನೆ. ಅಶ್ವತ್ಥಾಮಾಚಾರ್ಯ ಬರ್ತಾರೆ. ದುರ್ಯೋಧನ, ಇನ್ನಾದರೂ ಯುದ್ಧ ನಿಲ್ಲಿಸಲ್ಲ. ಯುದ್ಧದ ಪರಿಣಾಮ ಏನಾಗ್ತದೆ ನೋಡಿದ್ಯಾ? ನೀನು ಆ ದುಶ್ಯಾಸನನ ಮರಣದ ನಂತರ ದುಃಖಿತನಾಗಿ ಬದಿಗೆ ಸರಿದಾಗ ನೀನು ಉಳಿದ 10 ಜನ ತಮ್ಮಂದಿರು ನಿನಗೆ ಗೊತ್ತಿಲ್ಲದಂತೆ ಭೀಮನ ಮೇಲೆ ಆಕ್ರಮಣ ಮಾಡಿದ್ದಾರೆ. ಭೀಮ ಅವರನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಈಗ ನಿನ್ನ ಸಹೋದರಲ್ಲಿ ಉಳಿದವನು ನೀನೊಬ್ಬನೇ. 99 ತಮ್ಮಂದಿರು ಯುದ್ಧದಲ್ಲಿ ಬಲಿಯಾಗಿದ್ದಾರೆ. ನಿನ್ನಾದರೂ ಪ್ರಾಣ ಉಳಿಸ್ಕೊ. ಪಾಂಡವರಿಗೆ ನಿಮ್ಮ ರಾಜ್ಯ ನೀವು ತೆಗೆದುಕೊಳ್ಳಿ ಅಂತ ಹೇಳಿ
ಅವ್ರ ರಾಜ್ಯವನ್ನು ಕೊಡು, ನೀನು ಹಸ್ತನಾವತಿಯಲ್ಲಿ ಸುಖವಾಗಿ ಬಾಳು. ನಾನು ಅಂಜಿದ್ದೇನೆ ಅಂತ ಹೇಳ್ತಾ ಇಲ್ಲ, ನಾನು ಯುದ್ಧದಲ್ಲಿ ಸಮರ್ಥನಿದ್ದೇನೆ, ಅದು ನನಗೇಕೂ ಇದು ವಾಕ್ಯ ಸರಿ ಅಂತ ಅನ್ನಿಸ್ತದೆ ಅಂತ ತಿಳ್ಕೊಂಡಂತೇಳಿ ಕರ್ಣ ಕೆಳ ಕಣ್ಕೊಂಡು ಬಂದಿದ್ದಾನೆ. ಅಲ್ಲೇ ನಿಂತ್ಕೊಂಡಿದ್ದ. ಕರ್ಣನು ಧ್ವನಿಗೂಡಿಸ್ತಾನೆ, ಹೌದು ಯುದ್ಧ ನಿಲ್ಲಿಸಿದರೆ ಒಳ್ಳೆಯದು ಅಂತ ತಿಳ್ಕೊಂಡು. ದುರ್ಯೋಧನ ಅಂತಾನೆ, ಏನ್ ಮಾತನಾಡ್ತಾ ಇದ್ದೀರಿ, ಇನ್ನು ನಾನು ರಾಜ್ಯ ತೆಗೆದುಕೊಂಡು ಏನ್ ಮಾಡ್ಲಿ, ನಾನು ತಿರುಗಿ ಹೋದ ಮೇಲೆ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಏನು ಉತ್ತರ ಕೊಡ್ಲಿ, ನನ್ನಿಂದಾಗಿ ನನ್ನ ಎಲ್ಲಾ ತಮ್ಮಂದಿರು ನಮ್ಮ ಅಮ್ಮನ ಹೊಟ್ಟೆ ಎಷ್ಟು ಉರಿತಿರಬೇಕು. ಆದ್ದರಿಂದಾಗಿ ನಾನು ಜೀವಗಳ ಅಂತ ಅನಿಸೋದಿಲ್ಲ, ಪ್ರಾಣ ಇರುವವರೆಗೂ ಓಡಾಡ್ತೇನೆ. ಕಾರಣ ನಿನ್ನ ಸಾಮರ್ಥ್ಯ ತೋರಿಸು, ನಿನ್ನ ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟತೆಯನ್ನು ತೋರಿಸು. ನಡೆ ಯುದ್ಧ ಪ್ರಾರಂಭ ಮಾಡೋಣ ಅಂತ ಎಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ. ಘೋರವಾಗಿರ್ತಕ್ಕಂಥ ಯುದ್ಧ ಪ್ರಾರಂಭವಾಗಿದೆ. ಅರ್ಜುನ ಕರ್ಣಗೆ ಶಲ್ಯನಿಗೆ ಕರ್ಣ ಹೇಳ್ತಾನೆ, ಎಲ್ಲಿ ಕೃಷ್ಣಾರ್ಜುನ ಇದ್ದಾರೆ ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡಂತೆ. ಶಲ್ಯ ಅಂತಾನೆ, ಏನು ಸಾಯ್ಬೇಕಾಗಿದೆಯಾ, ಪ್ರಾಣ ಬಿಡಬೇಕಾಗಿದೆಯಾ, ದೀಪದ ಹೊಳದಂತೆ ದೀಪದ ಹತ್ರ ಹೋಗ್ಬೇಕಂತಾಗಿದೆ. ಶಲ್ಯ ಹೇಳ್ದಷ್ಟು ಮಾಡು. ಇವತ್ತು ನಾನು ನನ್ನ ಸರ್ವಸ್ವವನ್ನು ಪಣಕ್ಕಿಟ್ಟು ದುರ್ಯೋಧನಿಗೆ ಜಯವನ್ನು ತಂದು ಕೊಡ್ತೇನೆ, ಮುನ್ನಡೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ನಾನು ಕರ್ಕೊಂಡು ಹೋಗ್ತೇನೆ, ನಿನಗೆ ಸಾಯ್ಬೇಕಾಗಿದ್ದರೆ ಸಾಯಿ ಅಂತ ತಿಳ್ಕೊಂಡು ಅಂತೇಳಿ ಶಲ್ಯ ರಥವನ್ನು ಆಕ್ರಮಣ ಮಾಡಿದ್ದಾನೆ. ಅಷ್ಟರಲ್ಲಿ ಕೃಷ್ಣಾರ್ಜುನ ಎದುರಿಗೆ ಬಂದಿದ್ದ. ಘೋರವಾದ ಯುದ್ಧವಾಗಿದೆ. ಯಾಕೋ ಕರ್ಣನಿಗೆ ಯುದ್ಧದಲ್ಲಿರ್ತಕ್ಕಂಥ ಅಭಿರುಚಿ ಕಡಿಮೆ ಆಗ್ತಾ ಇದೆ. ಆದರೂ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾನೆ, ದೊಡ್ಡ ಅಸ್ತ್ರ. ಅರ್ಜುನ ಪ್ರತಿ ಬ್ರಹ್ಮಾಸ್ತ್ರದಿಂದ ಅದನ್ನು ಶಾಂತ ಮಾಡಿದ್ದಾನೆ. ಆನಂತರ ತನ್ನ ಕಡೆ ಇರುವ ಎಲ್ಲ ಅಸ್ತ್ರಗಳನ್ನು ಬಿಡ್ತಾ ಇದ್ದಾನೆ. ಅರ್ಜುನ ಎಲ್ಲವನ್ನೂ ಡಿಫ್ಯೂಸ್ ಮಾಡ್ತಾ ಇದ್ದಾನೆ, ಎಲ್ಲ ಅಸ್ತ್ರಗಳನ್ನು ನಾಶಪಡಿಸ್ತಾ ಇದ್ದಾನೆ. ಕರ್ಣನಿಗೆ ಸಿಟ್ಟು ಒಂದೊಂದು ಧನುಷ್ಯ ಬಾಣ ತೆಗಿತಾನೆ, ನೋಡ್ತಾನೆ, ಹೀಗೆ ಮುಂದೆ ಬೆಂಕಿಯನ್ನು ಉಗುಳ್ತಾ ಇತ್ತು. ಆನಂತರ ಹಾವು ಹೀಗೆ ನಡೀತಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಬಾಣ. ಇದೇನಿದು, ಇದಾವುದು ಅಂತ ಕರ್ಣ ಚಿಂತೆ ಮಾಡ್ತಾ ಇದ್ದಾನೆ. ನನ್ನ ಅಸ್ತ್ರ ಏನೇ ಇರಲಿ ಕರ್ಣ, ಭೀಕರವಾದ ಅಸ್ತ್ರ ಇದೆ, ಅದನ್ನು ಅರ್ಜುನ ಮೇಲೆ ಬಿಡು, ನಿನ್ನ ಹತ್ರ ಉಳಿದ ಅಸ್ತ್ರ ಉಳಿದಿಲ್ಲಲ್ಲ ಅಂತ ತಿಳ್ಕೊಂಡಂತೆ ಆಗಲಿ ಅಂತ ತಿಳ್ಕೊಂಡ ಕರ್ಣ ಅರ್ಜುನನ ಕುತ್ತಿಗೆ ಗುರಿ ಇಟ್ಟಿದ್ದಾನೆ. ಆಗ ಶಲ್ಯ ಹೇಳ್ತಾನೆ, ಹುಚ್ಚ, ಹಂಗೆ ಮಾಡಬೇಡ, ಎದೆ ಗುರಿ ಇಡು. ಯಾಕೆ, ಒಂದು ವೇಳೆ ಆ ನಿನ್ನ ಗುರಿ ತಪ್ಪಿದರೆ, ಅರ್ಜುನ ಬೇರೆ ಕಡೆ ಹೋಗ್ಬಿಟ್ರೆ, ಆವಾಗ ಅರ್ಜುನ ಕೊಲ್ಲಿಕ್ಕೆ ಆಗುವುದಿಲ್ಲ. ಗುರಿ ಒಂದು ವೇಳೆ ತಪ್ಪಿದ್ರು, ಎದೆ ತಪ್ಪಿದ್ರು ಕೂಡ ಮೇಲೆ ಕುತ್ತಿಗೆನ ಹಾರಿಸ್ಬೋದು. ಅದು ಎಲ್ಲ ಸುಮ್ಮನಿರು. ಇಲ್ಲಿವರೆಗೂ ಕರ್ಣನ ಯಾವ ಗುರಿಯೂ ತಪ್ಪಲಿಲ್ಲ. ಇದು ಕೊನೆ, ಅರ್ಜುನ ಇವತ್ತು ಕೊನೆ. ಅರ್ಜುನ ಸತ್ಯ ನೀನು ಅಂತ ತಿಳ್ಕೊಂಡಂತ ಹೇಳಿ ಆ ಬಾಣವನ್ನು ಬಿಟ್ಟಿದ್ದಾನೆ. ಅದು ಭೀಕರವಾಗಿರ್ತಕ್ಕಂಥ ಬೆಂಕಿಯನ್ನು ಉಗುಳ್ತಾ ಬಂದಿದೆ. ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಆ ಕಡೆ ಲಕ್ಷ್ಯ ಹೋಯಿತು. ಧನುಷ್ಯ ಬರುವಷ್ಟರಲ್ಲಿ ತನ್ನ ಕಾಲಿನಿಂದ ರಥವನ್ನು ಒತ್ತಿದ್ದಾನೆ. ಆ ಭಾರಕ್ಕೆ ಕುದುರೆಗಳು ಕಾಲು ಮಡಿಸಿ ಕೆಳ ಕೂತ್ಕೊಂಡು ಬಿಟ್ಟಿವೆ. ಒಂದು ಮೊಳಕಾಲಷ್ಟು ಸ್ಥಳ ಕೆಳಗೆ ಬಂತು ರಥ.
ಆ ಬಾಣದ ದಾರಿಗೆ ಅರ್ಜುನ ಕುತ್ತಿಗೆ ಬರುವ ಬದಲಾಗಿ ಅವನ ಕಿರೀಟ ಬಂತು. ಆ ಕಿರೀಟವನ್ನು ಚೂರು 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 ಮಾಡಿ ಹಾಕ್ಬಿಟ್ಟೆ. ಆಗಲೇ ಶಲ್ಯ ಹೇಳ್ತಾನೆ, ನಾ ಹೇಳಿದಿಲ್ಲ ಎಂಥ ಅಸ್ತ್ರ ಕಳೆದುಕೊಂಡು ಎಷ್ಟು ದಡ್ಡ ಇದೆ ಕರ್ಣ ನೀನು. ದುರ್ಯೋಧನ ಮಾತು ಕೊಟ್ಟರು ಕೂಡ ಸರಿಯಾಗಿ ಯುದ್ಧನ ಯಾಕೆ ಮಾಡ್ತಾ ಇಲ್ಲ? ಅಷ್ಟರಲ್ಲಿ ಬದಿಯಿಂದ ಮಾತು ಕೇಳಿಸ್ತು, ಕರ್ಣ ನಿನಗೆ ಹೇಗೆ ಅರ್ಜುನ ಶತ್ರು, ನನಗೂ ಅದು ಶತ್ರು, ನನ್ನನ್ನು ಸ್ವೀಕರಿಸು. ಕರ್ಣ ನೋಡ್ತಾನೆ, ಯಾರು ನೀನು? ನಾನು ಸರ್ಪಾಸ್ತ್ರ. ಯಾವ ಅಸ್ತ್ರ ಈಗ ಬಿಟ್ಟಿದ್ದೆ, ಯಾವನ ಕಿರೀಟ ಸುಳು ಪುಡಿ ಪುಡಿ ಆಯಿತು, ನಾನು ತಿರುಗಿ ಬಂದಿದ್ದೇನೆ. ಅರ್ಜುನಿಗೆ ಅದೇ ಮೇಲೆ ಕುರಿಯಿಟ್ಟು ನಾನು ಬಿಡು. ಕರ್ಣ ಹೇಳ್ತಾನೆ, ಇಲ್ಲ, ನನ್ನ ಒಂದು ನಿಯಮ ಇದೆ, ತೊಟ್ಟ ಬಾಣ ಇನ್ನೊಮ್ಮೆ ತೊಡೆಯೋದಲ್ಲ ಅಂತ ತಿಳ್ಕೊಂಡಂತೇಳಿ. ಇದು ಒಮ್ಮೆ ನಿನ್ನನ್ನು ತೊಟ್ಟು ಕಳಿಸಿ ಆಗಿದೆ, ಮತ್ತೆ ಪುನಃ ನಾನು ತೆಗೆದುಕೊಳ್ಳೋದಿಲ್ಲ. ಕರ್ಣ ಎಲ್ಲಿ ಧರ್ಮ ಅಧರ್ಮ, ಅಧರ್ಮದಿಂದಲೇ ದ್ರೋಣ ಭೀಷ್ಮ ಎಲ್ಲ ತಂದು ಕೊಂದಿಲ್ಲೇನವರು. ಹೋಗಿ ನೀನು ಅಧರ್ಮ ಮಾಡಿಲ್ಲೇನು, ಅಭಿನನ್ನು ಹಿಂದೆಯಿಂದ ಕೈ ಕತ್ತರಿಸಿಲ್ಲೇನು? ಅವೆಲ್ಲ ಈಗ ಬೇಡ, ನಾನು ನಿನ್ನ ತೆಗೆದುಕೊಳ್ಳೋದಿಲ್ಲ, ಹೋಗಿ. ಸ್ವಲ್ಪ ಹತ್ರ ಹೋಗ್ಬಿಡು. ಶಲ್ಯ ಹೇಳ್ತಾನೆ, ಎಂಥ ದಡ್ಡಿದ್ಯೋ, ಎಂಥ ಮೂರ್ಖಿದ್ದೀರಿ, ಬಂದಿರ್ತಕ್ಕಂಥದ್ದನ್ನು ಬಿಡಬಾರ್ದೇನು? ಪ್ರತಿಜ್ಞೆ ಅಂತೆ, ನ್ಯಾಯ ಅಂತೆ. ಇಲ್ಲಿಯವರೆಗೂ ನೀನು ಮಾಡಿದ್ದ ಅನ್ಯಾಯನೇ ಹೆಚ್ಚು. ಕೌರವರ ಪಕ್ಷಕ್ಕೆ ಸೇರಿಕೊಂಡು ದ್ರೌಪದಿಯನ್ನು ಎಳೆದುಕೊಂಡು ಕರ್ಕೊಂಡು ಬಾ ಅಂತಂದವನು, ಸೂಚನೆ ಮಾಡಿದವನು ನೀನೇ. ದಾಸಿಯರಿಗೆ 2 ವಸ್ತ್ರ ಯಾಕೆ ಬೇಕು? ದ್ರೌಪದಿ ನಿನ್ನ ಗಂಡಂದ್ರ ಮುಸುಕರು, ದುರ್ಯೋಧನ ನಿನಗೆ ಸಾಕಷ್ಟು ಆನಂದ ಕೊಡ್ತಾನೆ, ಅಂತಃಪುರಕ್ಕೆ ಹೋಗು ಅಂತ ತಿಳ್ಕೊಂಡು ಅಂತೇಳಿ ಎಷ್ಟು ಕೆಟ್ಟ ಮಾತು, ಎಷ್ಟು ಕೆಳಮಟ್ಟದ ಮಾತನ್ನಾಡಿದಿ. ಇಷ್ಟೆಲ್ಲ ಅಧರ್ಮ ಮಾಡಿದ ವ್ಯಕ್ತಿ ಅಭಿನವನಿಂದ ಹಿಂದಿಂದ ಕೈ ಕತ್ತರಿಸಿದೆಲ್ಲ, ಈಗ ನ್ಯಾಯ ನ್ಯಾಯ ಧರ್ಮ ಅಂತ ಮಾತನಾಡ್ತಾ ಇದ್ದೆ. ಕರ್ಣ ಅಂತಾನೆ, ಶಲ್ಯ ನಾನು ಅರ್ಜುನ್ ಜೊತೆಗೆ ಯುದ್ಧ ಮಾಡ್ಲೋ, ನಿನ್ನ ಜೊತೆಗೆ ಯುದ್ಧ ಮಾಡ್ಲೋ, ನನಗೆ ಹೇಳಿಕ್ಕೆ ಬರಬೇಡ, ಸುಮ್ಮನೆ ರಥ ಓಡಿಸಾಕು. ಅವನು ಹೇಳ್ತಾನೆ, ರಥ ಓಡಿಸ್ಲಿಕ್ಕೆ ನಾನು ನಿನಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾರಥಿಯಾಗಿ ಬಂದಿದ್ದೆ ಹೊರತು ನೀನು ರಥ ಓಡಿಸ್ಲಿಕ್ಕೆಲ್ಲ. ಈಗೋ ಇಳಿದು ಬಿಟ್ಟ, ನೀ ಏನು ಮಾಡುತ್ತೆ ಮಾಡ್ಕೋ ಅಂತೇಳಿ ಶಲ್ಯ ಇಳಿದು ಹೊರಟೇ ಬಿಟ್ಟ. ಈ ಕಡೆ ಕೃಷ್ಣಾರ್ಜುನರು ಮುಸಿ ನಗ್ತಾ ಇದ್ದಾರೆ. ಇವರ ವಾರ್ತಾಲಾಪ, ಇವರು ಜಗಳ ನೋಡಿಕೊಂಡು. ಅಷ್ಟರಲ್ಲಿ ಕರ್ಣ ಲಗಾಮನ ತನ್ನ ಕೈಲಿಟ್ಟುಕೊಂಡು, ಆ ಲಗಾಮ್ ಹಿಡಿದ ಕೈಯಿಂದಲೇ ಧನುಷ್ಯವನ್ನು ಇಟ್ಟುಕೊಂಡು ತಯಾರು ಮಾಡಬೇಕು ಅಂತ ತಿಳ್ಕೊಂಡಂತ ಹೊರಟಿದ್ದಾನೆ. ಆಗ ಅವನಿಗೇನು ತನ್ನ ರಥ ನೆಲದಲ್ಲಿ ಹೋಗ್ತಾ ಇದೆ ಅಂತ ಪಾತ್ರವಾಯಿತು. ನೋಡಿದ, ರಕ್ತ ಮಾಂಸಗಳಿಂದ ತೊಯ್ದು ಹೋಗಿರ್ತಕ್ಕಂಥ ಭೂಮಿ ಕೆಸರಾಗಿ ಆ ಕೆಸರಿನಲ್ಲಿ ಅವನ ರಥದ ಗಾಲೆ ಸಿಕ್ಕೊಂಡು ಬಿಟ್ಟಿದೆ. ಏನು ಮಾಡಿದ್ರು, ಕುದುರೆ ಎಳೆದ್ರು ಕೂಡ ಮುಂದೆ ಹೋಗ್ತಾ ಇಲ್ಲ. ರಥ ಮುಂದೆ ಹೋಗದೆ ಇದ್ರೆ ಯುದ್ಧ ಹೇಗೆ ಮಾಡ್ಬೇಕು ನಾನು ಅಂತ ತಿಳ್ಕೊಂಡಂತೇಳಿ ಕರ್ಣ ಹೇಳ್ತಾನೆ, ಏ ಅರ್ಜುನ ಸ್ವಲ್ಪ ನಿಲ್ಲು. ಕೆಳಗಿಳಿದು ರಥ ಮೇಲೆ ಎತ್ತಿ ಮತ್ತೆ ರಥ ನಡೆಸ್ತಾನೆ, ನಿನ್ನ ಜೊತೆ ಯುದ್ಧ ಮಾಡ್ತೇನೆ ಅಂತ ತಿಳ್ಕೊಂಡಂತ. ಕರ್ಣ ಇಳಿದಿದ್ದಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ ಅಂಜಲಿಕಾಸ್ತ್ರ ಜೋಡಿಸು, ದುರ್ಗಾದೇವಿ ಅಸ್ತ್ರ ಅದು, ಅವನ ತಲೆ ಹಾರಿಸ್ಬಿಡು. ಕರ್ಣ ಹೇಳ್ತಾನೆ, ಏ ಕಳ್ಳ ಕೃಷ್ಣ, ಏನು ಧರ್ಮದ ಮಾತು ಹೇಳ್ತಾ ಇದ್ದೆ? ಯಾರು ನಿರಾಯುಧರಿದ್ದಾರೆ ಅವ್ರ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಯುದ್ಧ ನೀತಿ ಅಷ್ಟು ಗೊತ್ತಿಲ್ಲೇನು? ಧರ್ಮ ಧರ್ಮ ಅಂತಿಕೊಂಡಂತ ಹೇಳ್ತಕ್ಕಂಥ ಅರ್ಜುನ ಈ ತಪ್ಪು ಮಾಡ್ತಾನೇನು? ಕೃಷ್ಣ ಸ್ವಲ್ಪ ಮುಂದೆ ಬಂದು ಅಂತಾನೆ, ಕರ್ಣ ಏನು ಧರ್ಮ ಅಂತಂತೀಯ? ಧರ್ಮ ಅಂತಂದ್ರೆ ಶಬ್ದ ಉಚ್ಚಾರಣೆ ಮಾಡಿ ನಿನಗೆ ಅಧಿಕಾರ ಇಲ್ಲೋ? ಪೂರ್ತಿ ಜೀವನದ ಉದ್ದಕ್ಕೂ ಅಧರ್ಮ. ನಿನಗೆ ಶಸ್ತ್ರವಿದ್ಯೆ ಕಲಿಸಿದ ದ್ರೋಣರನ್ನು ದ್ವೇಷ ಮಾಡಿ ಪರಶುರಾಮ ದೇವರ ಹತ್ರ ಹೋದೆ, ಅಲ್ಲಿ ಸುಳ್ಳು ಹೇಳಿ
ವಿದ್ಯೆಯನ್ನು ಪಡೆದೆ, ಅವರಿಂದ ಶಾಪಗ್ರಸ್ತನಾದೆ. ಶಬ್ದವೇದಿಯಿಂದ ಬ್ರಾಹ್ಮಣನ ಹಸುವನ್ನು ಕೊಂದು ಅವನ ಶಾಪವನ್ನು ತೆಗೆದುಕೊಂಡಿದ್ದೆ. ಅವನೇನು ಶಾಪ ಕೊಟ್ಟಿದ್ದ ನಿನಗೆ? ನಿರ್ಣಾಯಕವಾದ ಯುದ್ಧದಲ್ಲಿ ಭೂಮಿ ನಿನ್ನ ರಥವನ್ನು ತನ್ನ ಒಳಗೆ ತೆಗೆದುಕೊಳ್ತದೆ ಅಂತ ತಿಳ್ಕೊಂಡಂತೆ. ಆಗ ಅವನ ಎದುರಿಗೆ, ಕರ್ಣನ ಎದುರಿಗೆ ಆ ಪರಶುರಾಮ ದೇವರ ಸಿಟ್ಟಿನ ಕೆಂಪುಕೊಂಡು, ಸುಳ್ಳು ಹೇಳಿ ನನ್ನ ಕಡೆ ಅಸ್ತ್ರವನ್ನು ಪಡೆದೀಯಾ? ನನ್ನ ಭಾರ್ಗವಾಸ್ತ್ರ ಕೊಡ್ತೇನೆ, ಆದರೆ ಸರಿಯಾದ ವೇಳೆಯಲ್ಲಿ ಅಸ್ತ್ರ ನಿನಗೆ ವಿಸ್ಮೃತಿ ಆಗ್ತದೆ ಅಂತ. ಈ ಕಡೆಯಲ್ಲಿ ಬ್ರಾಹ್ಮಣ ಹೇಳ್ತಾನೆ, ನನ್ನ ಹಸುವನ್ನು ಕೊಂದಿದ್ಯಾ, ನಿನ್ನ ರಥ ಭೂಮಿಯಲ್ಲಿ ಸಿಕ್ಕ ಹೋಗ್ಲಿ ಅಂತ ತಿಳ್ಕೊಂಡು ಅಂತೇಳಿ. ಆ ಬ್ರಾಹ್ಮಣನಿಗೆ ಮತ್ತೆ ಕ್ಷಮೆ ಕೇಳಿದ್ರು ಕೂಡ ಆಯ್ತು ದೇವ್ರು ನೋಡ್ಕೋತಾನೆ ಅಂತ ಹೇಳಿ ಕಳಿಸ್ತಾನೆ. ಪ್ರಯತ್ನ ಪಟ್ಟು ರಥವನ್ನು ಹಬ್ಬಿಸ್ಬೇಕು ಅಂತಂತಾನೆ. ಅರ್ಜುನ, ವಿಳಂಬ ಮಾಡಬೇಡ, ಇಂಥ ಈ ಅನ್ಯಾಯಿಗೆ ಉಳಿಸೋದ್ರಲ್ಲಿ ಏನು ಅರ್ಥ ಇಲ್ಲ, ಬಿಡು ಬಾಣವನ್ನು ಅಂತ ತಿಳ್ಕೊಂಡು ಅಂತ ಹೇಳಿದೆ. ಗೊತ್ತಾಗಲಿ ಅವನಿಗೆ ಹೇಗೆ ಹಿಂದೆ ಹೋಗಿ ಅಭಿಮನ್ಯು ಕೈ ಕಡಿಯುವಾಗ ಏನು ಬುದ್ಧಿ ಇತ್ತು ಅದೇ ಬುದ್ಧಿ ಅವನಿಗಿದೆ. ಅರ್ಜುನ್ ಅಂಜಲಿಕಾಸ್ತ್ರವನ್ನು ತನ್ನ ಧನುಷ್ಯದಲ್ಲಿ ಜೋಡಿಸ್ತಾನೆ. ಬಂದರೆ ಕರ್ಣನ ತಲೆಯನ್ನು ಕತ್ತರಿಸಿ ಎಲ್ಲೋ ದೂರದಲ್ಲಿ ಅವನ ತಲೆಯನ್ನು ಬೀಳಿಸ್ಬಿಟ್ಟಿದ್ದ. ಕರ್ಣ ನೆಲಕ್ಕೆ ಒರಗಿದ್ದಾನೆ. ಕರ್ಣನ ಮರಣದ ನಂತರ ಸೂರ್ಯಾಸ್ತ ಆಗಲಿಕ್ಕೆ ಇನ್ನೊಂದು ಕೆಲವೇ ನಿಮಿಷ ಇತ್ತು. ಸಂಪೂರ್ಣ ಕೌರವ ಸೈನ್ಯ ಓಡಲಿಕ್ಕೆ ಚಾಲೂ ಮಾಡಿದೆ. ಕರ್ಣನ ಮರಣದ ಸುದ್ದಿಯನ್ನು ತಿಳಿದು ಅಶ್ವತ್ಥಾಮ, ಕೃಪಾ, ದುರ್ಯೋಧನ ಎಲ್ಲರೂ ಯುದ್ಧವನ್ನು ನಿಲ್ಲಿಸಿ ಶಿಬಿರಕ್ಕೆ ನಡೀತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಅನ್ನೋದನ್ನು ತಿಳಿತಾ ಇಲ್ಲ. ಈ ಕಡೆಗೆ ಶ್ರೀಕೃಷ್ಣ ಅರ್ಜುನನಿಗೆ ಬೇಷ್ ಬೇಷ್ ಅಂತ ತಿಳ್ಕೊಂಡಂತ ಇದ್ದಾನೆ. ದುಷ್ಟರಿಗೆ ದುಷ್ಟತನದಿಂದಲೇ ಕೊಲ್ಲಬೇಕು. ನಿನ್ನೆ ಪ್ರತಿಜ್ಞೆಯನ್ನು ಪೂರೈಸಿದೆಯಲ್ಲ ನೀನು, ಇನ್ನೊಂದು 2-3 ಪ್ರತಿಜ್ಞೆ ಇದನ್ನು ಪೂರ್ಣ ಮಾಡುವರಂತೆ ಪಾಂಡವರು. ನೀವು ಅವರಾಗೆ ಯುದ್ಧದಿಂದ ಹಿನ್ನಡೆದಿದ್ದಾರೆ, ಇನ್ಮೇಲೆ ಆಕ್ರಮಣ ಮಾಡೋದು ಬೇಡ, ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳಿ ಆ ಕಡೆಗೆ ಅರ್ಜುನ ಕರೆದುಕೊಂಡು ಕೃಷ್ಣ ಹೊರಟಿದ್ದಾನೆ. ಪಾಂಡವರ ಸೈನ್ಯ ಜಯ ಜಯಕಾರ ಮಾಡ್ತಾ ಇದೆ. ಕೌರವರ ಸೈನ್ಯದಲ್ಲಿ ಶೋಕ ಕಳೆ, ಎಲ್ಲರೂ ತಲೆ ತಗ್ಗಿಸಿಕೊಂಡು ಕೂತ್ಕೊಂಡಿದ್ದಾರೆ. ಆಗ ದುರ್ಯೋಧನ ಹತ್ತಿರ ಶಲ್ಯ ಬರ್ತಾನೆ. ಮೊದಲೇ ಅಶ್ವತ್ಥಾಮಾಚಾರ ಬಂದಿದ್ದರು. ಸೂರ್ಯ ಅಸ್ತಾಚಲದಲ್ಲಿ ಮುಳುಗಿದ. ತನ್ನ ಕಣ್ಣೆದುರು ತನ್ನ ಪುತ್ರ ಸಂವೃತವಾದದ್ದನ್ನು ನೋಡಿ, ಹೌದು, ದುಷ್ಟರ ಸಹವಾಸ ಮಾಡಿದರೆ ಫಲ ಇದೇ ರೀತಿ ಸಿಗ್ತದೆ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆಯಿತು, ತನ್ನ ಕರ್ಮವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಆ ಕಾಲದಲ್ಲಿ ಸೂರ್ಯ ಹೇಳಿ ಇನ್ನು ಮುಂದಿನ ದೃಶ್ಯ ನೋಡಬಾರದು ಅಂತ ಅಸ್ತಂಗತನಾಗಿದ್ದಾನೆ. ರಾತ್ರಿ ಕೌರವರ ಸೈನ್ಯದಲ್ಲಿ ಅಳಿದುಳಿದ ಸೈನ್ಯ. ಮತ್ತೆ ರಾತ್ರಿ ಕಾಲದಲ್ಲಿ ಎಲ್ಲರೂ ಮೀಟಿಂಗ್ ಕೂತ್ಕೊಂಡಿದ್ದಾರೆ. ಮುಂದಿನ ಸೇನಾಪತಿ ಯಾರು ಅಂತ ತಿಳ್ಕೊಂಡು ಇಲ್ಲಿಗೆ 17ನೇ ದಿನದ ಯುದ್ಧ ಮುಗಿಯಿತು. ಇನ್ನು ಉಳಿದದ್ದು ಸ್ವಲ್ಪ ನಿರ್ಣಾಯಕವಾದದ್ದನ್ನು ನಾಳೆ ಅಂತ ತಿಳ್ಕೊಂತ ಇದ್ದಾರೆ. ನನಗೆ ಎಷ್ಟು ಸಂತೋಷ ಆಗಿರಬೇಕು. ದ್ರೌಪದಿ ಕರ್ಣ ಸತ್ರ ಸಂತೋಷ ಆಯ್ತು. ಹೌದು, ಕರ್ಣ ಸೂರ್ಯಪುತ್ರ, ಸೂರ್ಯ ಚಕ್ಷುರಿಂದ್ರಿಯದ ಪ್ರತಿನಿಧಿ. ಕೇವಲ ಕಂಡದ್ದಷ್ಟೇ ಪ್ರಮಾಣ ಅಂತಿಕೊಂಡಂತನ್ನುವ ಏನು ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವರು ಇದ್ದಾರೆ. ಪ್ರತ್ಯಕ್ಷವಷ್ಟೇ ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿ ಆ ಮತವನ್ನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ
ಎಲ್ಲದಕ್ಕೂ ಪರಮಾತ್ಮ ನಿಯಾಮಕ ಅಂತ ತಿಳ್ಕೊಂಡಂತಂದು ಹೇಳ್ತಾ, ಸಂಧೆ ಸೃಷ್ಟಿರಾಹಿ ಅಂತ ಹೇಳ್ತಾ ಪರಮಾತ್ಮನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಆ ಅನುವ್ಯಾಖ್ಯಾನದ 3ನೇ ಅಧ್ಯಾಯ. ಆ ಕಾಲದಲ್ಲಿ ಇಂಥ ಕರ್ಣನನ್ನು ಕೂಡ, ಅಂದರೆ ಅಹಂಕಾರವನ್ನು, ಆತ್ಮಕೇಂದ್ರಿತ ಸ್ವಭಾವವನ್ನು ಇತ್ಯಾದಿಗಳ ಸಂಪೂರ್ಣವಾಗಿರ್ತಕ್ಕಂಥ ಆ ಮಾಯ ಮೋಹ ಮಾಡದಂತೆ 3ನೇ ಅಧ್ಯಾಯದ ಮುಖಾಂತರ ಕರ್ಣನ ಸಂಹಾರವನ್ನು ಸೂಚನೆ ಮಾಡ್ತಾ ಶ್ರೀಮದಾಚಾರ್ಯರು 3ನೇ ಅಧ್ಯಾಯದ ಭಾಗವನ್ನು ಕೂಡ ಅನುವ್ಯಾಖ್ಯಾನ ಮುಗಿಸಿದ್ದಾರೆ. ಜಗತ್ತಿನ ಭೂಮಿಯ ಮೇಲೆ ಭಾರನಾದ ಆ ನಂತರ ನಾನೇ ಅತ್ಯಂತ ಶ್ರೇಷ್ಠ ಅಂತಿಸ್ಕೊಂಡಿರ್ತಕ್ಕಂತಹ ಕರ್ಣ ಹೊರಟೋದ. ಮುಂದೇನು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪ್ರತ್ಯಕ್ಷ ಆಗಮ ಬೇಡ, ಪ್ರತ್ಯಕ್ಷ ಅನುಮಾನಗಳು ಸಾಕು ಅಂತಕೊಂಡಂತಕ್ಕಂಥ ಎಲ್ಲ ದರ್ಶನದ ಪ್ರತಿನಿಧಿ, ಅಷ್ಟೇ ಅಹಂಕಾರದ ಪ್ರತಿನಿಧಿ ಕರ್ಣ. ಆಚಾರ್ಯರ ನಿಶ್ಚಿತವಾದ ಯುಕ್ತಿಯಿಂದ ಅವನ ಸಂಪೂರ್ಣವಾದ ಬಿದ್ದು ಹೋಗಿಬಿಟ್ಟಿದೆ. ಕರ್ಣ ದಿವಂಗತನಾಗಿದ್ದಾನೆ. ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ. ಶ್ರೀಕೃಷ್ಣಾರ್ಪಣಮಸ್ತು.